Okay, and ಇಷ್ಟೊತ್ತು ಕೂಡ some basic network issues ಆಗ್ತಾ ಇತ್ತು. So sorry for that. So we are back into the session. Okay, so finally ನಾವು ಕೂ ಟ್ರಿಪ್ ನ ಕ್ವಾಲಿಫಿಕೇಶನ್ ನ ಮಾಡ್ಕೊಂಡು ರೈಟ್ ನಾವು ಕೂ ಟ್ರಿಪ್ ಅಲ್ಲಿ ಇದೀವಿ. ಅಂಡ್ ಇವತ್ತು ಕೇಳೋಣ ಹಾಗಿದ್ರೆ ರಿವ್ಯೂಸ್ ನ ಯಾವ ರೀತಿ ನಮ್ ಟೀಮ್ ಪರ್ಸನ್ಸ್ ಅವ್ರ ಕ್ವಾಲಿಫಿಕೇಶನ್ ನ ಕಂಪ್ಲೀಟ್ ನ ಮಾಡ್ಕೊಂಡ್ರು ಆಸ್ ವೆಲ್ ಆಸ್ ನಿಮ್ ತರನೇ ಅವರು ಕೂಡ ಫಾರ್ ಎವರ್ ನಲ್ಲಿ ಆಸ್ ಎ ಟ್ರೈನಿಂಗ್ಸ್ ನ ಬೇಸಿಕ್ ಲೆವೆಲ್ ಆಫ್ ಟ್ರೈನಿಂಗ್ಸ್ ನ ಅಟೆಂಡ್ ಮಾಡ್ಕೊಂಡು ಸಿನ್ಸ್ ಫ್ರಮ್ ಲಾಸ್ಟ್ 1 ಮಂತ್ ಇಂದ ಕನೆಕ್ಟ್ ಆಗಿರೋರು ಇದಾರೆ. ಅಂಡ್ ನನ್ನ ಟೀಮ್ ಅಲ್ಲಿ ಸೂಪರ್ವೈಸರ್ಸ್ ಇದಾರೆ. ಹಾಗೆ ಈ ರೀತಿ ತುಂಬಾ ಜನ ಪೀಪಲ್ಸ್ ಇದಾರೆ ಆಲ್ರೆಡಿ ಅಚೀವ್ ಮಾಡ್ತಿದಾರೆ, ಒಂದ್ ಗುಡ್ ಲೆವೆಲ್ ಅರ್ನಿಂಗ್ ಕೂಡ ಮಾಡ್ತಿದಾರೆ. ಹಾಗಿದ್ರೆ ಅವ್ರ ರಿವ್ಯೂಸ್ ಕೇಳೋಣ, ಹೇಗ್ ಕ್ವಾಲಿಫೈ ಮಾಡ್ಕೊಂಡು ಒಂದ್ ಯಾವ ರೀತಿ ಅಚೀವ್ ಮಾಡ್ತಿದಾರೆ ಅಂಡ್ ಇವತ್ತಿಂದು ಕೂ ಟ್ರಿಪ್ ಅಲ್ಲಿ ಅವ್ರು ಯಾವ ರೀತಿ ಎಂಜಾಯ್ ನ ಮಾಡಿದ್ರು ಅಂತ ಹೇಳಿ ಇದನ್ನೆಲ್ಲ ಫಸ್ಟ್ ಒನ್ಸ್ ಕೇಳ್ಕೊಂಡ್ ಬನ್ನಿ. ದೆನ್ ಆಫ್ಟರ್ ದಟ್ ಫೈನಲಿ ನಾನು ನಿಮ್ಗೆ ಇವತ್ತಿನ ಕೂ ಟ್ರಿಪ್ ಅಲ್ಲಿ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಈಚ್ ಅಂಡ್ ಎವ್ರಿಥಿಂಗ್ ಒನ್ಸ್ ನಾನು ನಿಮ್ಗೆ ಫೋಟೋಸ್ ಅಂಡ್ ವಿಡಿಯೋಸ್ ಎಲ್ಲರೂ ಕೂಡ ಶೇರ್ ಮಾಡ್ತೀನಿ. ಟಿಲ್ ದ ಎಂಡ್ ಮೀಟಿಂಗ್ ನ ಏನ್ ಮಾಡಿ ಕಂಪ್ಲೀಟ್ ಎಂಡರು ಕೂಡ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ. ಇವತ್ ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಯಾಕೆ ನಾನು ಫಾರ್ ಎವರ್ ನ ಮಾಡ್ಬೇಕು ಅಂಡ್ ಫಾರ್ ಎವರ್ ಮಾಡೋದ್ರಿಂದ ಫ್ಯೂಚರ್ ಏನಿದೆ ಅಂತ ಹೇಳಿ. ಓಕೆ, ಗಾಟ್ ಇಟ್? ಅರ್ಥ ಆಯ್ತಾ ಎಲ್ಲರೂ ಕೂಡ? ಅರ್ಥ ಆಗಿದ್ರೆ ಎಸ್ ಮ್ಯಾಮ್ ಅಂತ ಟೈಪ್ ಮಾಡಿ ಫಸ್ಟ್. ಓಕೆ ಫೈನ್ ಗೈಸ್. ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ಸೊ ಲೆಟ್ಸ್ ಇನ್ವೈಟ್ ಅವರ್ ಒನ್ ಆಫ್ ಗುಡ್ ಲೀಡರ್ ಅಂತಾನೆ ಹೇಳ್ಬೋದು. ರೈಟ್ ನೌ ಹಿ ಈಸ್ ವರ್ಕಿಂಗ್ ಇನ್ ಸೂಪರ್ವೈಸರ್ ಲೆವೆಲ್ ವರ್ಕ್ ಮಾಡ್ತಿದಾರೆ ಅಂಡ್ ಹಿ ಇಸ್ ನಾಟ್ ಎ ನಾರ್ಮಲ್ ಪರ್ಸನ್. ಆಲ್ರೆಡಿ ನಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ನಮ್ ಟೀಮ್ ಅಲ್ಲಿ ಕನೆಕ್ಟೆಡ್ ಆಗಿ ಮೋರ್ ದೆನ್ 3 to 4 months ಪ್ಲಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂಡ್ ಕರೆಂಟ್ಲಿ ಒಂದು ಸೂಪರ್ವೈಸರ್ ಲೆವೆಲ್ ಕೂಡ ವರ್ಕ್ ಮಾಡ್ತಿದಾರೆ. ಪ್ರೆಸೆಂಟ್ಲಿ ಹೇಳ್ಬೇಕಂದ್ರೆ ಹಿ ಇಸ್ ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನ ಬಿಲಾಂಗ್ ಮಾಡ್ತಾರೆ. ಓಕೆ, ಅಂಡ್ ಎಷ್ಟು ಜನ ಪರ್ಸನ್ ಇಲ್ಲಿಂದ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತಾರೆ? ಎಷ್ಟು ಜನ ಪರ್ಸನ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತಿದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ಎಷ್ಟನ್ನ ಟೈಪ್ ಮಾಡಿ ಯಾರ್ಯಾರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತಿದ್ದೀರಾ ಅಂತ ಹೇಳಿ. ಓಕೆ, ಕೇಳೋದು ಹಾಗಿದ್ರೆ ಅವ್ರ ಕಡೆ ಲಾಸ್ಟ್ 3 to 4 ಮಂತ್ ಅಲ್ಲಿ ಯಾವ ರೀತಿ ಸೂಪರ್ವೈಸರ್ ಲೆವೆಲ್ ನ ಅಚೀವ್ ಮಾಡಿದ್ರು ಅಂಡ್ ಫೈನಲಿ ಕೂ ಟ್ರಿಪ್ ನ ಕೂಡ ಕ್ವಾಲಿಫಿಕೇಶನ್ ಮಾಡ್ಕೊಂಡು ಇವಾಗ ಕಂಪ್ಲೀಟ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಅಂಡ್ ಯಾರು ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತಿದಲ್ಲ ಹಿ ಇಸ್ ದ ಮೋಸ್ಟ್ ಇನ್ಸ್ಪಿರೇಷನ್ ಪರ್ಸನ್ ಅಂತಾನೆ ಹೇಳ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ಸೊ ಅವ್ರ ಜರ್ನಿ ತಿಳ್ಕೊಳ್ಳೋಣ. ಹಾಗಿದ್ರೆ ಅವ್ರು ಯಾವ ರೀತಿ ಫಾರ್ ಎವರ್ ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ಆರ್ ಯು ರೆಡಿ? ರೆಡಿ ಇದ್ದೀರಾ? ಹಾಗಿದ್ರೆ ನಿಮ್ಗೆಲ್ಲರಿಗೂ ಕೂಡ ವಿಡಿಯೋಸ್ ಆನ್ ಇರ್ಬೇಕಾಗತ್ತೆ ಮಸ್ಟ್ ಅಂಡ್ ಶುಡ್. ಓಕೆ ಫೈನ್. ಸೊ ಲೆಟ್ಸ್ ಇನ್ವೈಟ್ ಅವರ್ ಒನ್ ಆಫ್ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು. ಸೊ ಮಿಸ್ಟರ್ ಚೆನ್ನಪ್ಪ ಸರ್. ಎಸ್, ಹಲೋ ಸರ್, ಹೇಗಿದ್ದೀರಾ? ಹೌ ಆರ್ ಯು? ಗುಡ್ ಈವ್ನಿಂಗ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮಾತಾಡೋಕೊಂದು ಅವಕಾಶ ಅಂತ ಕೊಟ್ಟಿದ್ದಕ್ಕೆ ಮೇಡಮ್ ಮೀಟಿಂಗ್ ಅಲ್ಲಿ. ಎಸ್ ಸರ್. ಸೊ ದಿಸ್ ಸೈಡ್ ತುಂಬಾ ಜನ ಪೀಪಲ್ ಇದಾರೆ ಆಕ್ಚುಲಿ ಕರ್ನಾಟಕ ಅಲ್ಲಿ ಮೋರ್ ದನ್ ಹಂಡ್ರೆಡ್ಸ್ ಆಫ್ ಅಬೌವ್ ಪೀಪಲ್ ಮೀಟಿಂಗ್ ನ ಅಟೆಂಡ್ ಮಾಡ್ತಿದ್ದಾರೆ ಅಂಡ್ ಅವರು ಕೂಡ ನಿಮ್ ತರ ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನೀವೇನಾದ್ರು ಸಜೆಷನ್ ಕೊಡಕ್ ಇಷ್ಟಪಡ್ತೀರಾ ಬಿಫೋರ್ ನೀವ್ ಏನ್ ಮಾಡ್ತದ್ರಿ ಅಂಡ್ ನಿಮ್ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಕೊಡೋದ್ರ ಜೊತೆ ನೀವ್ ಯಾಕೆ ಫಾರ್ ಎವರ್ ನ ಸ್ಟಾರ್ಟ್ ಮಾಡಿದ್ರಿ, ಫಾರ್ ಎವರ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ನಿಮ್ ಜರ್ನಿನ ಸ್ವಲ್ಪ ಶೇರ್ ಮಾಡ್ಬೋದಾ ಸರ್? ಎಸ್ ಮ್ಯಾಮ್, ಡೆಫಿನೆಟ್ಲಿ ಮ್ಯಾಮ್. ಎಸ್ ಮ್ಯಾಮ್, ಐ ಆಮ್ ಬೇಸಿಕಲಿ ಮೈ ನೇಮ್ ಚೆನ್ನಪ್ಪ ಅಂತ ಹೇಳ್ಬಿಟ್ಟು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಆಗೋದು ನಾನು. ಎಸ್ಪೆಷಲಿ ನಾನು ಪರವ್ರಿಗೆ ಕನೆಕ್ಟ್ ಆಗ್ಬಿಟ್ಟು 3 to 4 months ಆಯ್ತು. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಬ್ಬ ವರ್ಕಿಂಗ್ ಪರ್ಸನ್ ಆಗಿದ್ದೆ ಅಂಡ್ ಆಲ್ರೆಡಿ ಕೂಡ ವರ್ಕ್ ಕೂಡ ಮಾಡ್ತಿದ್ದೆ. 9 to 5 ವರ್ಕ್ ಮಾಡ್ತಿದ್ದೆ ಅಂಡ್ 12,000 ಸ್ಯಾಲ್ರಿ ಇತ್ತು ನಂದು. ಅಂಡ್ ಬೇಸಿಕಲಿ ಹೇಳ್ಬೇಕಂದ್ರೆ ನಾನು ಫಾರ್ ಎವರ್ ಕನೆಕ್ಟ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಕೂಡ ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಕನೆಕ್ಟ್ ಆಗಿ ಮೀಟಿಂಗ್ಸ್ ತಗೊಂತಿದಾರಲ್ಲ, ನಾನು ಕೂಡ ಮೀಟಿಂಗ್ ಅಲ್ಲಿ ಇದ್ದಾಗ ನನಗೂ ಕೂಡ ಒಂದು ಡೌಟ್ ಇತ್ತು. ಸೊ ನಾನು ಕೂಡ ಫಾರ್ ಎವರ್ ಏನಾದ್ರು ಅಚೀವ್ಮೆಂಟ್ ಮಾಡ್ಬೋದಾ, ಅರ್ನಿಂಗ್ ಮಾಡ್ಬೋದಾ? ಯಾಕಂದ್ರೆ ತುಂಬಾ ಜನದ ಅರ್ನಿಂಗ್ ತೋರಿಸ್ತಿದ್ರು, ಲಕ್ಷ ತಗೋತಾರೆ, 4 ಲಕ್ಷ ತಗೋತಾರೆ, 5 ಲಕ್ಷ ತಗೋತಾರೆ. ಬಟ್ ಬೇಸಿಕಲಿ ನಮ್ ಯೋಚನೆ ಇರುತ್ತೆ 4-5 ಲಕ್ಷ ಎಲ್ಲ ಬೇಡಪ್ಪ, 20-30 ಸಾವಿರ ಬಂದ್ರೆ ಸಾಕು, ಆರಾಮಾಗಿರ್ತೀವಿ ಅಂತೇಳಿ. ಸೊ ಅದನ್ನ ನಾವು ಥಿಂಕ್ ಮಾಡ್ತಿರ್ತೀವಿ, 20-30 ಸಾವಿರನಾದ್ರೂ ತಗೊಂತೀವೋ ಇಲ್ವೋ ಬೇಸಿಕಲಿ ಅಂತೇಳಿ. ಎಸ್ಪೆಷಲಿ ನಾನು ಅವಾಗ ನನ್ನ ಮೆಂಟರ್ ಇದ್ದರು ರಾಜೇಶ್ವರಿ ಮೇಡಮ್ ಅಂತಿದ್ರು. ಓಕೆ, ರಾಜೇಶ್ವರಿ ಮೇಡಮ್ ಅವ್ರ ನಾನು ಡೈಲಿ ಫಾಲೋ ಅಪ್ ಅಲ್ಲಿ ಒಂದೇ ಮಾತು ಕೇಳ್ತಿದ್ದೆ, ಎಸ್ ಮ್ಯಾಮ್ ನೀವೇನೋ ಲಕ್ಷ ತೋರಿಸ್ತಿದ್ದೀರಾ, ಸೊ ನಂಗೆ ಮೀಟಿಂಗ್ ಎಲ್ಲ ಅರ್ಥ ಆಗ್ತಿದೆ, ಬಟ್ ಇದನ್ನ ನಾನ್ ಮಾಡ್ಬೋದಾ? ಯಾಕಂದ್ರೆ ಬೇಸಿಕಲಿ ಐ ಆಮ್ ಫ್ರಮ್ ಉತ್ತರ ಕರ್ನಾಟಕ. ಸೊ ನಮ್ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಅನಿಸ್ತಿರ್ಬೋದು, ನಾನ್ ಮಾತಾಡೋದು ಕೇಳಿ ನಿಮ್ಗೆ ಅನಿಸ್ತಿರ್ಬೋದು ಎಸ್ ಇವ್ರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅವರ ಅಂತೇಳಿ. ಎಸ್, ಡೆಫಿನೆಟ್ಲಿ ಗೈಸ್, ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದಾನೆ ಬಿಲಾಂಗ್ ಆಗ್ತಿರೋದು. ಎಸ್, ಯಾಕಂದ್ರೆ ಫಾರ್ ಎವರ್ಲಿ ಕನೆಕ್ಟ್ ಆಗಿ 3 to 4 month ಅಲ್ಲಿ ನಾನು ಕಮ್ಯುನಿಕೇಶನ್ ಸ್ಕೂಲ್ ಕೂಡ ಚೇಂಜ್ ಆಗಿದೆ. ಯಾಕಂದ್ರೆ ನಾನು ಫಾರ್ ಎವರ್ ಮಾಡೋಕ್ಕಿಂತ ಮುಂಚೆ ನನಗೆ ಒಂದೇ ಡೌಟ್ ಇತ್ತು, ಇಲ್ಲಿ ಎಸ್ಪೆಷಲಿ ಇರೋದೇ ಕಮ್ಯುನಿಕೇಶನ್ ಇದೆ ಬೇಸಿಕಲಿ. ಸೊ ನಂದು ಲ್ಯಾಂಗ್ವೇಜ್ ಆಗತ್ತಾ ಈ ಕೆಲಸ ಮಾಡೋದಕ್ಕೆ, ಆಗತ್ತಾ ನನ್ನ ಕೈಲಿ ಅಂತ ಅಳ್ಕೊಂಡಿದ್ದೆ. ನಾನು ಬೇಸಿಕಲಿ ಮೇಡಮ್ ಕೇಳ್ತಿದ್ದು ಒಂದೇ ಕ್ವಶನ್, ಎಸ್ ಮ್ಯಾಮ್ ಆಗತ್ತಾ ನನ್ನ ಕೈಲಿ ವರ್ಕ್ ಮಾಡೋದಕ್ಕೆ? ಯಾಕಂದ್ರೆ ಇದರಲ್ಲಿ ಇರೋದೇ ಲ್ಯಾಂಗ್ವೇಜ್ ಇದೆ ಮೇಡಮ್, ಲ್ಯಾಂಗ್ವೇಜ್ ನ ನಾನು ಚೇಂಜ್ ಮಾಡ್ಕೊಳಕ್ ಆಗತ್ತಾ ನನ್ನ ಕೈಲಿ ಅಂತೇಳಿ. ಸೊ ನಿಮ್ಗೊಂದು ಮಾತು ಹೇಳ್ತೀನಿ, ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಯಾರು ಇವಾಗ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಗೈಡೆನ್ಸ್ ನ ಕೊಡ್ತಿದ್ದಾರೋ, ನಿಮ್ಗೆ ಸಪೋರ್ಟ್ ಮಾಡಿ ಹೇಳ್ಕೊಡ್ತಿದ್ದಾರೋ, ಅವರು ಬೇಸಿಕಲಿ ನಾಟ್ ಫಾರ್ ಟ್ರೈನಿಂಗ್ ಗೋಸ್ಕರ ನಿಮ್ ಜೊತೆ ಕನೆಕ್ಟ್ ಆಗಿರಲ್ಲ, ಲೈಫ್ ಲಾಂಗ್ ನಿಮ್ ಜೊತೆ ಇರ್ತಾರೆ.
ಇವನ್ ನೀವು ಫಾರ್ ಎವರ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೂ ಕೂಡ ಇವಾಗ ಹೇಗೆ ನಿಮ್ಗೆ ಟೈಮ್ ಕೊಡ್ತಿರ್ತಾರಲ್ಲ ಇದೇ ರೀತಿ ಬೇಸಿಕ್ ಟೈಮ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಅದೇ ರೀತಿ ನನ್ನ ಪ್ಲಾನ್ ಕಡೆ ನನಗೆ ಬೇಸಿಕ್ ಟೈಮ್ ಸಿಕ್ಕು, ನಾಲೆಜ್ ನ ಡೇ ಬೈ ಡೇ ನನ್ನ ನಾಲೆಜ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು, ನನ್ನ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು, ಅಂಡ್ ಪರ್ಸನಲ್ ಹೇಳ್ಬೇಕಂದ್ರೆ ಪರ್ಸನಲ್ ಮೆಂಟರ್ಶಿಪ್ ಸಿಗ್ತವೆ. ಆಲ್ ಓವರ್ ಕರ್ನಾಟಕದಿಂದ ಮ್ಯಾನೇಜರ್ಸ್ ಬಂದು ನಿಮ್ಗೆ ಪರ್ಸನಲ್ ಮೆಂಟರ್ಶಿಪ್ ಗಳನ್ನ ಕೊಡ್ತಾರೆ. ಸೊ ಅದರಿಂದ ಕೂಡ ನಿಮ್ಮ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದ್ರ ಕಡೆಯಿಂದ ಯೂಸ್ ತಗೊಂಡು ನಾನು ಕೂಡ ಅಟ್ ಪ್ರೆಸೆಂಟ್ ಇವಾಗ 3 ಮಂತ್ ಅಲ್ಲಿ ಅರ್ನಿಂಗ್ ಮಾಡಿದ್ದು ಹೇಳ್ಬೇಕಂದ್ರೆ ಅರೌಂಡ್ 60 to 70K ಅರ್ನ್ ಮಾಡಿದೀನಿ. Okay, that's great, sir. Actually, 3 to 4 months ಇಂದ more than 60,000 plus earning ಮಾಡ್ತಿದ್ರ ಅಂದ್ರೆ ಬಿಫೋರ್ ಸೊ ಜಾಬ್ ಅಲ್ಲಿ ಎಷ್ಟು ತಗೋತಾ ಇದ್ರಿ ಹಾಗಿದ್ರೆ? 12,000 ಇತ್ತು ಮ್ಯಾಮ್. ಓಕೆ, ಸೊ 12,000 ತಗೊಳ್ತಾ ಇದ್ರಿ ಹೌದಲ್ವಾ? ಬಟ್ ಸಿನ್ಸ್ ಎಷ್ಟು ಇಯರ್ಸ್ ವರ್ಕ್ ಮಾಡಿದಿರಾ, ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಜಾಬ್ ಅಲ್ಲಿ? ನನಗೆ 15 ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ಓಕೆ, ಸೊ ಆನ್ ಅಂಡ್ ಆವರೇಜ್ 10 to 15 ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ನ ತಗೊಂಡಿದ್ರೆ ಆಲ್ರೆಡಿ ಚೆನ್ನಪ್ಪ ಸರ್. ಓಕೆ, ಬಟ್ ಫೈನಲ್ ಇನ್ನಂದ್ರೆ ಕೂಡ ಅವ್ರ ಡ್ರೀಮ್ಸ್ ನ ಗೋಸ್ಕರ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ರೈಟ್? ದಟ್ಸ್ ವೈ ಸೊ ಫಾರ್ ಎವರ್ ಅವ್ರ ಒಂದು ಕೆರಿಯರ್ ನಲ್ಲಿ ಲೈಫ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಬಂತು. ಬಟ್ ಯು ಕ್ಯಾನ್ ಬಿಲೀವ್ ಮಿ ಆರ್ ನಾಟ್, ಸೊ ಪ್ರೆಸೆಂಟ್ಲಿ ಸರ್ ಇವಾಗ ರೈಟ್ ಮೋರ್ ದನ್ 30,000 ಪ್ಲಸ್ ಕೂಡ ಅರ್ನಿಂಗ್ ನ ಮಾಡ್ತಿದ್ದಾರೆ ಪರ್ ಮಂತ್ ಗೆ, ರೈಟ್? ಸಿನ್ಸ್ ಲಾಸ್ಟ್ ಮಂತ್ ಇನ್ಕಮ್ ಕೂಡ ಅವ್ರದ್ದು ಮೋರ್ ದನ್ 25 to 26,000 ಪ್ಲಸ್ ಇನ್ಕಮ್ ನ ತಗೊಂಡಿದ್ದಾರೆ. ಇಫ್ ನೀವು ಥಿಂಕ್ ಮಾಡಿ, ರೈಟ್ ನೋ ಆಸ್ ಅ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ಕೊಂಡು ಒಂದು ಬೇಸಿಕ್ ಹಳ್ಳಿಯಿಂದನೇ ಕೂಡ ಬಿಲಾಂಗ್ ಮಾಡ್ರು, ಹೌದಾ ಸರ್? ಎಸ್ ಮ್ಯಾಮ್. ನೀವು ಕೂಡ ಹಳ್ಳಿಯಿಂದ ಬಿಲಾಂಗ್ ಮಾಡ್ತಿದ್ರ, ಸಿಟಿಯಿಂದ ಬಿಲಾಂಗ್ ಮಾಡ್ತಿದ್ರಾ? ಹಳ್ಳಿಯಿಂದ ಮೇಡಮ್, ನಮ್ದು ಹಳ್ಳಿ. ಎಸ್, ಹಳ್ಳಿಯಿಂದನೂ ಕೂಡ ಬಿಲಾಂಗ್ ಮಾಡ್ತಿದ್ದಾರೆ, ಹೌದಾ? ಸೊ ವಿಲೇಜ್ ಸೈಡ್ ಇಂದ ಬಿಲಾಂಗ್ ಮಾಡ್ಕೊಂಡು ಅವ್ರ ಇಷ್ಟೆಲ್ಲ ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ಕೊಂಡಿದ್ರೆ ಅಂಡ್ ಈ ಲೆವೆಲ್ ಆಫ್ ಗುಡ್ ಇನ್ಕಮ್ ನ ಅರ್ನಿಂಗ್ ಮಾಡ್ತಿದ್ರೆ ಅಂದ್ರೆ ಹಿಂಗ್ ಮಾಡಿ ಗಾಯ್ಸ್. ಸೊ ನಿಮಗ್ ಯಾಕೆ ಆಗಲ್ಲ, ಹೌದಾ? ಇಫ್ ನೀವು ಸ್ಟಾರ್ಟ್ ಮಾಡ್ಕೊಂಡು ನೀವು ಕೆರಿಯರ್ ನ ಬಿಲ್ಡ್ ಮಾಡ್ಕೊಂಡ್ರೆ ಐ ಆಮ್ ಡ್ಯಾಮ್ ಶೂರ್ ನೀವು ಕೂಡ ಈ ರೀತಿ ಲಕ್ಸುರಿಯಸ್ ಟ್ರಿಪ್ಸ್ ನ ಕೂಡ ಎಂಜಾಯ್ ಮಾಡ್ಬೋದಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ಬೋದಾಗುತ್ತೆ, ಹೌದಾ? ಜಾಸ್ತಿ ನಾನಂತೂ ಕೂಡ ಹೇಳಕ್ ಇಷ್ಟಪಡಲ್ಲ. ಓಕೆ, ಇನ್ನೂ ತುಂಬಾ ಜನ ನನ್ನ ಟೀಮಲ್ಲಿ ಪರ್ಸನ್ಸ್ ಇದಾರೆ, ಇವ್ರಿಗಂದ್ರೂ ಕೂಡ ಕೇಳಿದ್ರೆ ಓಕೆ ಮ್ಯಾಮ್ ಬಾಯ್ಸ್ ಏನೋ ಮಾಡ್ಬಿಡ್ಬೋದು, ಬಟ್ ವಾಟ್ ಅಬೌಟ್ ಆಗಿದ್ರೆ ಗರ್ಲ್ಸ್? ಸೊ ರೈಟ್ ನೋ ಆಸ್ ಎ ಹೌಸ್ ವೈಫ್ ಹೇಗ್ ಮಾಡ್ತಾರ ಆಗಿದ್ರೆ ನಿಜವಾಗ್ಲೂ ಮಾಡ್ತಿದ್ದೀರಮ್ಮ, ಆಸ್ ಎ ಹೌಸ್ ವೈಫ್ ಕೂಡ ಮಾಡ್ತಿದಾರ? ಸೊ ಇದನ್ ಕೂಡ ನೀವು ಕೇಳ್ಬೋದಾಗತ್ತೆ, ರೈಟ್? ಹಾಗಿದ್ರೆ ನೋಡೋವಾಗಿದ್ರೆ ರೈಟ್ ನೋ ಸೊ ಹೌಸ್ ವೈಫ್ ಕೂಡ ಮಾಡ್ತಿದಾರ ಇಲ್ವಾ ಅಂತ ಹೇಳಿ. ಎಸ್, ಹಾಗಿದ್ರೆ 1 more ಅವರ್ ಲೀಡರ್ ಕೂಡ ಇದಾರೆ, ಮಿಸ್ ನೂರ್ಜಾನ್ ಮ್ಯಾಮ್ ಅಂತ ಹೇಳಿ. ಓಕೆ, ಅವರು ಕೂಡ ಇಲ್ಲಿ ಬಂದ್ರು. ಆಕ್ಚುಲಿ ನೋಡಿ ನಿಮ್ ಫ್ರಂಟ್ ಲೈನ್ ಅಲ್ಲೇ ಕಾಣ್ತಿದ್ದಾರೆ, ಹೌದಾ? ಶಿ ಇಸ್ ಮಿಸ್ ನೂರ್ಜಾನ್ ಮ್ಯಾಮ್ ಅಂತ ಹೇಳಿ. ಕರೆಂಟ್ಲಿ ಇವಾಗ ಶಿ ಇಸ್ ರೈಟ್ ನೋ ಆಕ್ಚುಲಿ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ವರ್ಕ್ ನ ಮಾಡ್ತಿದ್ದಾರೆ, ಹೌದಾ? ಬಟ್ ಆದ್ರೂ ಕೂಡ ಒಂದು ಗುಡ್ ಲೆವೆಲ್ ಆಫ್ ಇನ್ಕಮ್ ನ ಆಡ್ ಮಾಡ್ತಾರೆ. ತುಂಬಾ ನಾಲೆಜಬಲ್ ಪರ್ಸನ್ ಆಕ್ಚುಲಿ ಫಾರ್ ಎವರ್ ನಲ್ಲಿ. ಓಕೆ, ದಟ್ಸ್ ವೈ ಸೊ ಅವ್ರ ಹತ್ರ ಕೇಳೋಣ ಹಾಗಿದ್ರೆ ಯಾವ ರೀತಿ ಅವ್ರು ಫಾರ್ ಎವರ್ ನ ಸ್ಟಾರ್ಟ್ ಮಾಡಿದ್ರು ಅಂಡ್ ಅವ್ರ ಜರ್ನಿನ ಕಂಪ್ಲೀಟ್ಲಿ ಅವರೇ ಹೇಳ್ತಾರೆ. ಓಕೆ, ಎಸ್ ಮ್ಯಾಮ್. Yes, ma'am. Good evening, ma'am. ಯಾ ಮ್ಯಾಮ್, ವೆರಿ ಗುಡ್ ಈವ್ನಿಂಗ್. Yes, ma'am. Thank you, ma'am. Thank you so much, ma'am, giving this opportunity. Ma'am, actually ನನ್ನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾನು ಬಿಲಾಂಗ್ ಆಗ್ತಾ ಇರೋದು ಕೇರಳ ಸ್ಟೇಟ್ ಇಂದ. ನಾನು ಕೂಡ ಹೌಸ್ ವೈಫ್ ಇದೀನಿ ಮ್ಯಾಮ್. ಸೊ ನಾನು ಹೌಸ್ ವೈಫ್ ಆಗಿ ಇಟ್ಕೊಂಡು ಏನಂತ ಹೇಳಿದ್ರೆ ಇಲ್ಲಿ ಒಂದು 2-3 months ಇಂದ ವರ್ಕ್ ಮಾಡ್ತಾ ಇದ್ದೀನಿ ಮ್ಯಾಮ್. ಸೊ ಇದೇ ತರಾನೇ ಲೈಕ್ ಬಿಗಿನರ್ಸ್ ಸೊ ನೀವ್ ಯಾವ ತರ ಮೀಟಿಂಗ್ಸ್ ಅರೇಂಜ್ ಅಟೆಂಡ್ ಆಗಿದ್ದೀರೋ ಅದೇ ತರ ನಾನು ಕೂಡ ಬಿಗಿನರ್ಸ್ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಕ್ಲಾರಿಟಿ ಎಲ್ಲ ತಗೊಂಡು ಏನಂತ ಅಂದ್ರೆ 2CC ನ ಕಂಪ್ಲೀಟೆಡ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಈ ಒಂದು ಲೆವೆಲ್ ನಾನು ಇದ್ದೀನಿ. ಓಕೆನಾ? ಸೊ ಅಂಡ್ ಫ್ರೀ ಆಫ್ ಕಾಸ್ಟ್ ಏನಂತ ಹೇಳಿದ್ರೆ ಕ್ವಾಲಿಫೈಡ್ ಆಗಿದ್ದೀನಿ. ಓಕೆ, ಸೊ ನಾನಂತ ಹೇಳ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಸೊ OT ಟೆಕ್ನಿಷಿಯನ್ ಕೂಡ ಮಾಡ್ಕೊಳ್ತಾ ಇದೆ. ಸೊ ಅಲ್ಲಿ ಅಂತ ಬಂದಾಗ ನನಗೆ ಪರ್ ಮಂತಿಗೆ ಏನಂತ ಹೇಳಿದ್ರೆ ಒಂದು 15K ಸ್ಯಾಲರಿ ಇತ್ತು. ಓಕೆ, ಸೊ ಅಲ್ಲಿ ನನಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ ಸೊ ನಾನು 5 years ಇದ್ರು ಕೂಡ ನನ್ನ ಲೆವೆಲ್ಸ್ ಆಗಿರಿ ನನ್ನ ಏನಂತ ಹೇಳಿದ್ರೆ ರೆಕಗ್ನೈಸ್ ಆಗಿರ್ಲಿ ನನಗೆ ಸಿಗಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೆ ನಾನು ಏನಂತ ಹೇಳಿದ್ರೆ ಫಾರೆವರ್ ಅಲ್ಲೇ ಕಂಟಿನ್ಯೂ ಮಾಡ್ಬೇಕು, ಫಾರೆವರ್ ಅಲ್ಲೇ ಬೆಳಿಬೇಕು ಅಂತ ಅವತ್ತು ನಾನು ಒಂದು ಡಿಸಿಷನ್ ನ ತಗೊಂಡೆ. ಸೊ ಆ ಡಿಸಿಷನ್ ತಗೊಂಡಿದ್ದಕ್ಕೆ ನಾನು ಒಂದು 4 to 5 months ಅಲ್ಲೇ ನಾನು ಏನಂತ 60K ಅರೌಂಡ್ ನಾನು ಏನಂತ ಹೇಳಿದ್ರೆ ಅರ್ನಿಂಗ್ ಕೂಡ ಮಾಡಿದೀನಿ ಅಂಡ್ ಒಂದು ಒಳ್ಳೆ ರೆಕಗ್ನೈಸ್ ಕೂಡ ಆಗಿದ್ದೀನಿ ಅಂಡ್ ಇವತ್ತು ನಾನು ಒಂದು ಒಳ್ಳೆ ಲಕ್ಸುರಿ ಟ್ರಿಪ್ ಕೂಡ ಕ್ವಾಲಿಫೈಡ್ ಆಗಿದ್ದೀನಿ. ಓಕೆ ಮ್ಯಾಮ್, ಹಾಗಿದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಸೊ ಮ್ಯಾಮ್ ಅಕಸ್ಮಾತ್ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಇನ್ಕಮ್ ಬರುತ್ತಾ ಅಂತ ಹೇಳಿ, ಹೌದಲ್ವಾ? Yeah, ma'am. ತುಂಬಾ ಜನ ಈ ರೀತಿ ಕೂಡ ಥಿಂಕ್ ಮಾಡ್ತಿರ್ತಾರೆ ದಟ್ ಮ್ಯಾಮ್ ಮೇ ಬಿ ಏನಾದ್ರು ಕೂಡ ಫ್ರಾಡ್ ಸ್ಕ್ಯಾಮ್ ಏನಾದ್ರು ಆಗ್ಬೋದಾ, ಎಸ್ ಈ ರೀತಿ ಥಿಂಕ್ ಮಾಡ್ತಾರೆ. ಹಾ, ಎಸ್ ಮ್ಯಾಮ್. ಆಕ್ಚುಲಿ ನಾನು ಕೂಡ ಇಲ್ಲಿ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ತುಂಬಾ ಫ್ರೆಂಡ್ಸ್ ಹೇಳಿದ್ರು ಇದು ಫ್ರಾಡ್ ಇರುತ್ತೆ, ಸ್ಕ್ಯಾಮ್ ಇರುತ್ತೆ. ನೋಡಿ ಆನ್ಲೈನ್ ಅಂತ ಬಂದಾಗ 99% ಕೂಡ ಸೊ ಫೇಕ್ ಸ್ಕ್ಯಾಮ್ ಇರುತ್ತೆ, ಯಾಕಂದ್ರೆ ನಾವು ನೋಡಿರಲ್ಲ ಅವರಿಗೆ ಆತರ ಅಂತ ಹೇಳಿ. ಅಂಡ್ ಆಲ್ರೆಡಿ ನಾನು ಕೂಡ ತುಂಬಾ ಆನ್ಲೈನ್ ಸೊ ಏನಂತಂದ್ರೆ ಮೀಟಿಂಗ್ಸ್ ಎಲ್ಲ ಲೈಕ್ ಬೇರೆ ಬೇರೆ ಕಂಪನಿಗೆ ಇನ್ವೆಸ್ಟ್ ಮಾಡಿ 1.5 lakh ನಾನು ಅಂತ ಕಳ್ಕೊಂಡು ಕೂಡ ಇದ್ದೀನಿ. ಓಕೆ, ಬಟ್ ಫಾರೆವರ್ ಅಂತ ಬಂದಾಗ ಸೊ ನೋಡಿ ಗೈಸ್, ಇವಾಗ ಒಂದು ಕಂಪನಿ ಅಂತ ಬಂದಾಗ ಒಂದು 3 to 4 years ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಅಲ್ಲಿಂದ ಏನಂತ ಹೇಳಿ ಅದೊಂದು ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ಸ್ಕ್ಯಾಮ್ ಆಗುತ್ತೆ. ಗವರ್ಮೆಂಟ್ ಕೂಡ ಅಪ್ಲೋಡ್ ಕೊಡಲ್ಲ ಅಲ್ವಾ? ಸೊ ಈ ಒಂದು ಕಂಪನಿ ಅಂತ ಬಂದಾಗ ನೀವೇ ನೋಡ್ತಾ ಇದ್ದೀರಾ ಹೆಲ್ತ್ ಅಂಡ್ ಗುಡ್ ವೆಲ್ತ್ ಕೂಡ ಕೊಡ್ತಾ ಇದೆ. ಸೊ ಅಲ್ಲ 160+ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ಯಾವ ತರ ಪಾಸಿಬಲ್ ಅಲ್ಲ ಇದು ಸ್ಕ್ಯಾಮ್ ಅಂತ ಹೇಳಿ. ಎಸ್ ಮ್ಯಾಮ್. ಎಸ್ 100%, ಹೌದಾ?
ಅಂಡ್ ಒನ್ ಮೋರ್ ಥಿಂಗ್ ಹೇಳ್ಬೇಕಂದ್ರೆ ವಿ ಆರ್ ಆಕ್ಚುಲಿ ಏನಿದೆ ನಾಟ್ ಓನ್ಲಿ ಆನ್ಲೈನ್ ಅಲ್ಲಿ ನಿಮಗೆ ಕಂಡಕ್ಟ್ ಮಾಡ್ತಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಕಂಡಕ್ಟ್ ಮಾಡ್ತಿಲ್ಲ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ದವ್ರು ಕೂಡ ಬಂದೇನಿದೆ ಇಲ್ಲಿ ನಾವು ಮೀಟಿಂಗ್ ನ ಕೊಡ್ತಾ ಇದೀವಿ ಅಂದ್ರೆ ಅಂಡ್ ಟ್ರಿಪ್ಸ್ ನ ಎಂಜಾಯ್ ಮಾಡ್ತಾ ಇದೀವಿ ಅಂದ್ರೆ ಒಂದಂತೂ ನಿಮಗೆ ಆಲ್ರೆಡಿ ಕ್ಲಾರಿಟಿ ಆಗ್ಬಿಟ್ಟಿರುತ್ತೆ ಇದು ಯಾವ್ದೇ ರೀತಿ ಓಕೆ ಫ್ರಾಡ್ ಸ್ಕ್ಯಾಮ್ ಅಂದ್ರೂ ಇಲ್ಲ. ಹೌದಾ? ಒಂದ್ ಟೀಮ್ ಪರ್ಸನ್ಸ್ ಒಂದ್ ಟೀಮ್ ಯೂನಿಟಿನ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಅಂತಂದ್ರೆ ಎಸ್ ಇಟ್ ಈಸ್ 100% ಜೆನ್ಯೂನಿಟಿ ಇದೆ. ಹೌದಲ್ವಾ? ರೈಟ್? ಆರ್ ಯು ಶೋರ್? ಡೆಫಿನೆಟ್ಲಿ ಅರ್ಥ ಆಗಿದ್ದಾನೆ ನಿಮ್ಗೆ? ಕ್ಲಾರಿಟಿ ಆಯ್ತಾ? ಸೊ ಫೇಕ್ ಸ್ಕ್ಯಾಮ್ ಫ್ರಾಡ್ ಅಂದ್ರೂ ಇಲ್ಲ. ರೈಟ್ ನೋ ಗೈಸ್, ಥಿಂಕ್ ಅಬೌಟ್ ದಟ್. ಶಿ ಇಸ್ ನಾಟ್ ಫ್ರಮ್ ಕರ್ನಾಟಕ ಆಕ್ಚುಲಿ. ಹೌದಾ? ಒಂದು ಕರ್ನಾಟಕ ನಮ್ ಸ್ಟೇಟ್ ಇಂದ ಬಿಲಾಂಗ್ ಮಾಡ್ತಿಲ್ಲ. ರೈಟ್ ನೋ ಶಿ ಇಸ್ ಫ್ರಮ್ ಆಕ್ಚುಲಿ ಕೇರಳ ಇಂದ ಬಿಲಾಂಗ್ ಮಾಡ್ಕೊಂಡು ಕೂಡ ಕರೆಂಟ್ಲಿ ನಮ್ ಫಾರ್ ಎವರ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ಕೊಳ್ತಾರೆ, ಅದ್ರಲ್ಲೂ ಕೂಡ ಕನ್ನಡ ಸಿಸ್ಟಮ್ ಅಲ್ಲಿ. ಅಂದ್ರೆ ನೀವು ಥಿಂಕ್ ಮಾಡಿ, ಕರ್ನಾಟಕದವ್ರಾಗಿಟ್ಕೊಂಡು ನಮಗ್ ಯಾಕೆ ವರ್ಕ್ ಮಾಡ್ಕೊಳ್ಲಿಕ್ ಆಗಲ್ಲ? ರೈಟ್? ಕೇರಳದಲ್ಲಿ ಬಂದ್ರೆ ಅಂತ ಅಂದ್ಬಿಟ್ಟು ನಾವ್ ಅವ್ರಿಗೆ ಸಪೋರ್ಟ್ ಕೊಡ್ತೀರಾ ಇದೀವಾ? ಮ್ಯಾಮ್ ಪರ್ಸನಲ್ ಮೆಂಟರ್ಶಿಪ್ ನಿಮಗೆಲ್ಲ ಸಿಕ್ಕಿದ್ಯಾ? ಯಾ ಮ್ಯಾಮ್, ಡೆಫಿನೆಟ್ಲಿ ಮ್ಯಾಮ್. ಪರ್ಸನಲ್ ಮೆಂಟರ್ಶಿಪ್ ಇಂದಾನೆ ಮ್ಯಾಮ್ ನಾನ್ ಈ ಒಂದು ಲೆವೆಲ್ ಅಂಡ್ ನನ್ನ ಒಂದು ಕಮ್ಯುನಿಕೇಶನ್ ಆಗಿರ್ಲಿ, ಸೊ ಏನಂತ ಹೇಳಿದ್ರೆ ಇಷ್ಟೆಲ್ಲ ನಾನು ಬೆಸ್ಟ್ ಆಫ್ ಬೆಸ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಅಲ್ಲಿಂದ ಪರ್ಸನಲ್ ಮೆಂಟರ್ಶಿಪ್ ಇಂದ ಸಿಕ್ಕಿರುವಂತಹ ಸ್ಕಿಲ್ ಮ್ಯಾಮ್. ಎಸ್ ಎಕ್ಸಾಕ್ಟ್ಲಿ, ಹೌದಲ್ವಾ? ಸೊ ಪರ್ಸನಲ್ ಮೆಂಟರ್ಶಿಪ್ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರಲ್ವಾ, ಯಾರು ತಮ್ಮ 260 ಆಕ್ಷನ್ ಪ್ಲಾನ್ ನ ಕಂಪ್ಲೀಟ್ ನ ಮಾಡ್ಕೊಳ್ತಾರೆ ಅವರಿಗೆ ಫಾರ್ ಎವರ್ ನಲ್ಲಿ ಓಕೆ ಒಂದು ಇಂಪಾರ್ಟೆಂಟ್ ಟ್ರೈನಿಂಗ್ ಸಿಸ್ಟಮ್ ಅಂತ ಸಿಗುತ್ತೆ ದಟ್ ಫಾರ್ ಲೈಫ್ ಟೈಮ್ ವರ್ಗೂ ಕೂಡ. ಓಕೆ ಅಂಡ್ ಆ ಪರ್ಸನಲ್ ಮೆಂಟರ್ಶಿಪ್ ನ ಕಂಡಕ್ಟ್ ಮಾಡೋದು ಯಾರು ಅಂತಂದ್ರೆ ಯಾರು ಆಲ್ರೆಡಿ ಮ್ಯಾನೇಜರ್ಸ್ ಇದಾರೆ, ಮೋರ್ ದೆನ್ 1 to 2 lakh ಎಬೋ ಅರ್ನ್ ಮಾಡ್ತಾರೆ, ಅವ್ರ ಕಡೆಯಿಂದ ಈ ಪರ್ಸನಲ್ ಮೆಂಟರ್ಶಿಪ್ ಸಿಗುತ್ತೆ. ಇವ್ರು ಇಷ್ಟು ಜನ ಪರ್ಸನ್ಸ್ ಯಾರು ಅರ್ನಿಂಗ್ ಮಾಡ್ತಿದಾರೆ, ಯಾರು ಅವ್ರ ಲೈಫ್ ನ ಬಿಲ್ಡ್ ಮಾಡ್ಕೊಳ್ತಾರೆ, ಅವ್ರ ಕೆರಿಯರ್ ನ ಚೇಂಜ್ ಮಾಡ್ಕೊಳ್ತಿದಾರೆ. ಓಕೆ ನಾನ್ ಹೇಳ್ತಲ್ಲ ಇವರೆಲ್ಲರೂ ಕೂಡ ಲಕ್ಷ ಲಕ್ಷ ತಗೋತಾ ಇದಾರೆ, ನೋ ನಥಿಂಗ್. ಓಕೆ ಸ್ಟಿಲ್ ದೇ ಆರ್ ಫ್ರಮ್ ಝೀರೋ ಇಂದ ಸ್ಟಾರ್ಟ್ ಮಾಡೋದು, ಜಾಸ್ತಿ ಇಲ್ಲ, ಜಸ್ಟ್ ಓನ್ಲಿ ದೇ ಆರ್ ಗೆಟಿಂಗ್ 20, 30K 40K ಬಿಲೋನ ಇದೆ. ಓಕೆ ಪ್ರೆಸೆಂಟ್ ಇವಾಗ 30-40K ಬಿಲೋನ ಇರ್ಬೋದು. ಹೌದಾ? ಬಟ್ ಮುಂದಿನ ಫ್ಯೂಚರ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಅಪ್ಕಮಿಂಗ್ ಮಿಲಿನಿಯರ್ಸ್ ಇದೆ. ಮೀನ್ಸ್ ಏನಂದ್ರೆ ವೆರಿ ಸೂನ್ ಇದೇ ಪರ್ಸನಲ್ ಮೆಂಟರ್ಶಿಪ್ ನ ಅಟೆಂಡ್ ಮಾಡ್ಕೊಂಡು ವಿತ್ ಇನ್ 5 to 6 ಮಂತ್ ಅಲ್ಲಿ ಇವರೆಲ್ಲರೂ ಕೂಡ ತಮ್ಮ ಮ್ಯಾನೇಜರ್ ಲೆವೆಲ್ ಕೂಡ ಅಚೀವ್ ಮಾಡಿ ತೋರಿಸ್ತದೆ. ಓಕೆ ಅಂದ್ರೆ ಥಿಂಕ್ ಮಾಡಿ, ಪರ್ಸನಲ್ ಮೆಂಟರ್ಶಿಪ್ ಇಂದ ಝೀರೋ ಇರೋ ಪರ್ಸನ್ 40 to 50K ವರೆಗೂ ಅರ್ನಿಂಗ್ ಮಾಡ್ತಿದ್ರೆ, ಪರ್ಸನಲ್ ಮೆಂಟರ್ಶಿಪ್ ಇಂದ ಝೀರೋ ಇರೋ ಪರ್ಸನ್ 1 to 2 lakh ಎಬೋ ಅರ್ನ್ ಮಾಡ್ತಿದ್ದಾರೆ, ಮ್ಯಾನೇಜರ್ಸ್ ಆಗ್ತಿದ್ದಾರೆ ಅಂತಂದ್ರೆ ದಟ್ ನೀವು ಕೂಡ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೂ ಸಪೋರ್ಟ್ ಸಿಗುತ್ತೆ ಇದೇ ಪರ್ಸನಲ್ ಮೆಂಟರ್ಶಿಪ್ ಥ್ರೂ ಇಂದ ಅಂಡ್ ನಿಮ್ ಮೆಂಟರ್ಸ್ ಕಡೆಯಿಂದ ನಿಮ್ ಲೈಫ್ ನ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳಕ್ಕೆ. ರೈಟ್ ಗೈಸ್? ಸೊ ಫಸ್ಟ್ ಆಫ್ ಆಲ್ ನೋಡಿ, ಯಾವ್ದೋ ಒಂದು ಕಂಪನಿಯಲ್ಲಿ ಆಗಿರ್ಬೋದು, ಪ್ಲಾಟ್ಫಾರ್ಮ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕಂದ್ರೆ ಸಪೋರ್ಟಿಂಗ್ ಸಿಸ್ಟಮ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಕಂಪನಿ ಬ್ಯಾಕ್ ಗ್ರೌಂಡ್ ನಾವು ತಿಳ್ಕೊಬೇಕಾಗತ್ತೆ, ಕಂಪನಿ ಯಾವ ರೀತಿ ಇದೆ, ಯಾವ ಲೆವೆಲ್ ಬೆಳೀತಾ ಇದೆ, ಅಂಡ್ ಇಲ್ಲಿರುವಂತ ಪೀಪಲ್ ಯಾವ ರೀತಿ ಬೆಳೆಸ್ತಿದಾರೆ ಅಂತ ಹೇಳಿ. ಹೌದಾ? ಸೊ ಇದ್ರಲ್ಲಿ 100% ನೀವು ತಿಳ್ಕೊಬೋದಾಗತ್ತೆ. ಎಸ್ ಗೈಸ್, ಹಾಗಿದ್ರೆ ಫಾರ್ ಎವರ್ ಜೆನ್ಯೂನ್ ಇದೆಯಾ ಇಲ್ವಾ? ಜೆನ್ಯೂನ್ ಇದೆ ಮ್ಯಾಮ್. ಎಸ್ 100%. ಹೌದಾ? Yeah. ಸೊ ನೀವೆಲ್ಲರೂ ಕೂಡ ನಿಮ್ 2CC ಕಂಪ್ಲೀಟ್ ಮಾಡ್ಕೊಂಡಿದ್ರ ಹಾಗಿದ್ರೆ? ಯಾ ಮ್ಯಾಮ್. ಎಸ್. ಸೊ ಪ್ರತಿಯೊಬ್ರು ಕೂಡ ಅವ್ರು 2CC ಆಕ್ಷನ್ ಪ್ಲಾನ್ ನ ಕಂಪ್ಲೀಟ್ ಮಾಡ್ಕೊಂಡೆ ಸೊ ಫಾರ್ ಎವರ್ ನಲ್ಲಿ ಈ ಲೆವೆಲ್ಗೆ ಅಚೀವ್ ಮಾಡ್ತಿದ್ದಾರೆ. ಓಕೆ ಅಂಡ್ ಇವ್ರು ಅಷ್ಟೇ ಅಲ್ಲ, ಇನ್ನೂ ಕೂಡ ಒನ್ ಮೋರ್ ಅನದರ್ ಲೀಡರ್ ಕೂಡ ಇದಾರೆ. ಓಕೆ ಶಿ ಇಸ್ ಆಲ್ಸೋ ಆಕ್ಚುಲಿ ಹೇಳ್ಬೇಕಾದ್ರೆ ಹೌಸ್ ವೈಫ್. ನೀವ್ ಇಲ್ಲಿ ಎಷ್ಟೋ ಜನ ಪರ್ಸನ್ ನಿಮ್ಗೆ ಈಗೂ ಡೌಟ್ ಇರುತ್ತೆ, ಮ್ಯಾಮ್ ಓಕೆ ಮ್ಯಾಮ್ ನಾನು ಏನೋ ಸ್ಟಾರ್ಟ್ ಮಾಡ್ತೀನಿ ಬಟ್ ನನಗೆ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ಕಮ್ ಬರುತ್ತಾ ಮ್ಯಾಮ್? ರೈಟ್? ಸೊ ಮ್ಯಾಮ್ ನಾನು ಸ್ಟಾರ್ಟ್ ಮಾಡಿದ್ 1 to 2 ಮಂತ್ ಅಲ್ಲಿ ನನಗೆ ಇನ್ಕಮ್ ಬರುತ್ತಾ? ನಿಜವಾಗ್ಲೂ ನೆಕ್ಸ್ಟ್ ಮಂತ್ ಇನ್ಕಮ್ ತಗೋತಿದಾರಾ? ಐ ಕ್ಯಾನ್ ಶೋ ಯು ಗೈಸ್. ಓಕೆ ನನ್ನ ಟೀಮಲ್ಲಿ ಒನ್ ಮೋರ್ ಅನದರ್ ಪರ್ಸನ್ ಕೂಡ ಇದಾರೆ, ಶಿ ಇಸ್ ಹೌಸ್ ವೈಫ್. ಅವ್ರ ಹತ್ರನೇ ಕೇಳೋಣ ಆಗಿದ್ರೆ ಜಸ್ಟ್ ಫಸ್ಟ್ ಮಂತ್ ಅಲ್ಲೇ ಓಕೆ ಮೋರ್ ದೆನ್ 15,000 ಪ್ಲಸ್ ಎಕ್ಸ್ಟ್ರಾ ಇನ್ಕಮ್ ಲೈಕ್ ಆಲ್ರೆಡಿ ಏನಿದೆ ಕ್ರಾಸ್ ಮಾಡಿದ್ದಾರೆ. ಸಿನ್ಸ್ ಜಸ್ಟ್ ಓನ್ಲಿ 7 days ಅಲ್ಲಿನೇ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಮೋರ್ ದೆನ್ 15,000 ಪ್ಲಸ್ ಅನ್ನೋದೇ ಆಲ್ರೆಡಿ ಕಂಪ್ಲೀಟ್ ನ ಮಾಡ್ಕೊಂಡ್ರೆ 15,000 ಪ್ಲಸ್ ಆಲ್ರೆಡಿ ಇನ್ಕಮ್ ಕಂಪ್ಲೀಟ್ ಆಗಿದೆ ಜಸ್ಟ್ ಓನ್ಲಿ ಬೈ ಬಿಲೋ 7 days. ಓಕೆ ಹಾಗಿದ್ರೆ ರೈಟ್ ಟು ಶಿ ಇಸ್ ದ ಮ್ಯಾಮ್. ಓಕೆ ಸೊ ಮಂಜುಳಾ ಮ್ಯಾಮ್ ದಿಸ್ ಸೈಡ್. ಎಸ್ ಹಲೋ ಮ್ಯಾಮ್. ಹಲೋ ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್. ವೆರಿ ಗುಡ್ ಈವ್ನಿಂಗ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ಮ್ಯಾಮ್. ಎಲ್ಲಿಂದ ಬಿಲಾಂಗ್ ಮಾಡ್ತೀರಾ? ಮೇಡಮ್ ನಾನು ನೇಟಿವ್ ಬಂದು ಚಿತ್ರದುರ್ಗ, ನಾನು ಬೆಂಗಳೂರಿಂದ ಬಿಲಾಂಗ್ ಆಗ್ತಾ ಇದ್ದೀನಿ. ಓಕೆ ಬೆಂಗಳೂರಿಂದ ಬಿಲಾಂಗ್ ಮಾಡ್ತೀರಾ? ಬೆಂಗಳೂರಿಂದ ನಾನು ಏನಾಗಿದೆ ನಿಮ್ ಎಜುಕೇಶನ್? ನಂದು ಎಜುಕೇಶನ್ ಬಂದು ಜಸ್ಟ್ 10th ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದಂತವಳು ಮೇಡಮ್. ಆಫ್ಟರ್ ದಟ್ ನಾನು ವರ್ಕ್ ಮಾಡ್ತಾ ನಾನು ಡಿಗ್ರಿ ಕೂಡ ಕಂಪ್ಲೀಟ್ ಮಾಡ್ಕೊಂಡೆ, BA. ಓಕೆ ಸೊ ಲೈಫ್ ಅಲ್ಲಿ ಏನಾದ್ರು ಮಾಡ್ಬೇಕಂತ ಉತ್ಸಾಹ ಜಾಸ್ತಿ ನನ್ಗೆ ಯಾವಾಗ್ಲೂ. ಓಕೆ ಎವ್ರಿ ಟೈಮ್ ನಾನು ನೀವು ಹೊಸದ್ ಏನಾದ್ರು ಮಾಡ್ಲೇಬೇಕಂತ ತುಂಬಾ ಟ್ರೈ ಮಾಡ್ತಾ ಇರ್ತೀನಿ. ಮತ್ತೆ ಪ್ರತಿ ಸಲ ಬಿದ್ದಾಗ್ಲೂ ನಾವ್ ಎದ್ ನಿಂತ್ರೇನೆ ಮತ್ತೆ ನಾವ್ ದೊಡ್ಡದಾಗಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನ್ ಬಿಲೀವ್ ಮಾಡ್ತೀನಿ. ಓಕೆ ಸೊ ನಾನು ಬೇರೆ ಬೇರೆ ಕಡೆ ಆಕ್ಚುಲಿ ನಾನು ಜಾಬ್ ಪರ್ಸನ್ ಕೂಡ ಆಗಿದ್ದೆ, ಬಟ್ ನಾನ್ ಜಾಬ್ ಕ್ವಿಟ್ ಆಗ್ತಾ ಇದ್ದಂಗೆ ನಾನು ಲಾಸ್ಟ್ 1 year ಇಂದ ಕೂಡ ಬೇರೆ ಬೇರೆ ಕಡೆ ಜಾಬ್ ಸರ್ಚ್ ಕೂಡ ಮಾಡ್ತಾ ಇದ್ದೆ ಮ್ಯಾಮ್. ಸೊ ನನ್ಗೆ ಎಲ್ಲೋ ಜಾಬ್ ಕಡೆ ಹೋದ್ರೆ ನನ್ಗೆ ಜಸ್ಟ್ 10,000 12,000 15,000 ವರ್ಗುನು ಸ್ಯಾಲ್ರಿ
ಕೆಲಸ ಮಾಡಿದ್ರೆ ಆಗಿದ್ರೆ ಆಲ್ರೆಡಿ ಕೆಲಸ ಕೂಡ ಮಾಡಿದೆ. ಎಷ್ಟು ವರ್ಷ ಮಾಡಿದ್ರಿ? ನಾನು 13 ಇಯರ್ಸ್ ವರ್ಕ್ ಮಾಡಿದೀನಿ ಮೇಡಮ್. ಅಷ್ಟು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ, ಇವಾಗ ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ನಾವು ಹೊಸದೊಂದು ಹೊಸದ್ರ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀವಿ ಅಂತ ಅಂದಾಗ ಮತ್ತೆ ನನ್ನ ಅಲ್ಲಿ ನ್ಯೂ ಪರ್ಸನ್ ಅಂತಾನೆ ನೋಡ್ತಾರೆ. ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅಲ್ಲಿ ನೀನು ನ್ಯೂ ಪರ್ಸನ್, ನೋ ಎಕ್ಸ್ಪೀರಿಯನ್ಸ್ ಅಂತಾನೆ ನೋಡ್ತಾರೆ. ಅಲ್ಲಿ ನನಗೆ ಕೊಡೋದೆ 15,000. ಇಷ್ಟೆಲ್ಲ ಇವತ್ತಿನ ಸಿಚುವೇಶನ್ ಅಲ್ಲಿ 15,000 ರೂಪಾಯಿ ತಗೊಂಡು ಜೀವನನ ಕಟ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಅದು ಬೆಂಗಳೂರಲ್ಲಿ ನಾವು ಬದುಕ್ತಾ ಇರೋದು. ಅಂತ ಬೆಂಗಳೂರು ಅಂತ ಸಿಟಿನಲ್ಲಿ ಜಸ್ಟ್ 15,000 ತಗೊಂಡು ಬದುಕಲಿಕ್ಕೆ ತುಂಬಾ ಚಾಲೆಂಜಸ್ ಇದೆ. ಸೊ ಅಂತ ಒಂದು ಟೈಮಲ್ಲಿ ನಾನು ಜಸ್ಟ್ ಆನ್ಲೈನ್ ಅಲ್ಲಿ ನನಗೂ ಸಿಕ್ಕಿದ್ದು ಕೂಡ ಒಂದು ಅಪ್ಲಿಕೇಶನ್. ಜಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿದೆ. ಜಸ್ಟ್ ನನಗೂ ಒಂದು 2 days ಅಲ್ಲಿ ಕಾಲ್ ಕೂಡ ಬಂತು. ಬಟ್ ನಾನು ಇಮಿಡಿಯೇಟ್ ನಾನು ಬಿಲೀವ್ ಕೂಡ ಮಾಡ್ಲಿಲ್ಲ. ಸೊ ಮತ್ತೆ ನಾನು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಯಾರ ಹತ್ರ ಕೂಡ ಶೇರ್ ಕೂಡ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಶೇರ್ ಮಾಡಿದ್ರೆ ಪ್ರತಿ ಸಲ ಇವಳು ಈ ತರದ್ದು ಏನೋ ಮಾಡಕ್ ಹೋಗ್ತಾಳೆ, ಮತ್ತೆ ಸುಮ್ನೆ ಹಾಳಾಗ್ತಾಳೆ, ಈ ತರದ್ದೆಲ್ಲ ಸ್ವಲ್ಪ ಇದ್ ಮಾಡ್ತಾರೆ ಅಂದ್ಬಿಟ್ಟು ಜಸ್ಟ್ ನಾನೇ ಎಲ್ಲಾ ಕಡೆನೂ ಸರ್ಚ್ ಮಾಡಿದೆ ಇದ್ರ ಬಗ್ಗೆ. ಗೂಗಲ್ ಅಲ್ಲಿ ಇಲ್ಲಿ ಎಲ್ಲ ಸರ್ಚ್ ಮಾಡಿ ಜಸ್ಟ್ ನನಗೆ ಒಂದು ಟ್ರಸ್ಟ್ ಬಂತು ಈ ಕಂಪನಿ ಬಗ್ಗೆ. ಟ್ರಸ್ಟ್ ಬಂದ್ಮೇಲೆ ನಾನು ಯಾರಿಗೂ ಕೂಡ ಹೇಳಿಲ್ಲ. ಸ್ಟಾರ್ಟ್ ಮಾಡಿ 15 days ಆದ್ಮೇಲೆ ಎಲ್ರಿಗೂ ಸ್ವಲ್ಪ ಶೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಏನೋ ಒಂದ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಅಂತ ನನಗೆ ಗೊತ್ತಾದ್ಮೇಲೆ ಕೂಡ. ಸೊ ನಾನು ಜಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ವರ್ಕ್ ನ Feb 1st ಇಂದ ಮ್ಯಾಮ್. ನನ್ಗೆ ಲಾಸ್ಟ್ ಕಂಪನಿನಲ್ಲಿ ಕೂಡ ನಾನು ಒಂದ್ ಕಡೆ ವರ್ಕ್ ಮಾಡ್ತಾ 35,000 ಸ್ಯಾಲ್ರಿ ಬರ್ತಾ ಇತ್ತು. ಸೊ ಅದು ಕ್ವಿಟ್ ಆಗ್ತಾ ಇದೆ ನನ್ಗೀಗ. ಮತ್ತೆ ಬೇರೆ ಕಡೆ ನನ್ನ ಕಂಪನಿನಲ್ಲಿ ಕೆಲಸಕ್ಕೆ ಅಂತ ಸರ್ಚ್ ಮಾಡಿದಾಗ ಜಸ್ಟ್ 15,000 ಸ್ಯಾಲ್ರಿ ತಗೊಂಡು ನಾವು ಬದುಕಲಿಕ್ಕೆ ಆಗಲ್ಲ ಅಂತ ನಾನು ಫಾರ್ವರ್ಡ್ ನ ಚೂಸ್ ಮಾಡ್ಕೊಂಡೆ. ಸೊ ನನಗೆ ನೆಕ್ಸ್ಟ್ ಮಂತ್ ಪೇ ಔಟ್ ಕೂಡ ಬರ್ತಾ ಇದೆ ಮ್ಯಾಮ್. ನಾನು ಈ ಟ್ರಿಪ್ಗೆ ಕ್ವಾಲಿಫೈ ಆಗಿದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಗಿದೆ. ನೀವು ಈ ಒಂದು ಆಪರ್ಚುನಿಟಿ ನನಗೆ ತುಂಬಾ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಮ್ಯಾಮ್. ಸೊ ಗೈಸ್, ನಿಮ್ಗೂ ಹೇಳ್ತಾ ಇದ್ದೀನಿ, ಫಾರೆವರ್ ಅಲ್ಲಿ ಏನು ಇಲ್ಲ ಅಂತ ಮತ್ತೆ ಆನ್ಲೈನ್ ಫ್ರಾಡ್ ಅಂತ ಯಾವತ್ತೂ ಥಿಂಕ್ ಮಾಡ್ತಾ ಅಲ್ಲೇ ಕೂರ್ಬೇಡಿ. ಫಾರೆವರ್ ಎಲ್ಲಾನು ಸಿಗುತ್ತೆ. ನಮಗೆ ಟ್ರಾವೆಲ್ ಸಿಗುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಮತ್ತೆ ಡಿಜಿಟಲ್ ನಾಲೆಡ್ಜ್ ಸಿಗುತ್ತೆ. ನಾನು ಜಸ್ಟ್ ಒಂದು ಥಿಂಕ್ ಮಾಡ್ಕೊಂಡು ಬಂದಿದ್ದು ಜಸ್ಟ್ ಮನಿ ಜೊತೆಗೆ ನಮ್ ನಾಲೆಡ್ಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇಲ್ಲಿ ನಮ್ಗೆ ಡಿಜಿಟಲ್ ನಾಲೆಡ್ಜ್ ಆಗ್ಲಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗ್ಲಿ ಔಟ್ಸೈಡ್ ಸೊಸೈಟಿನಲ್ಲಿ ಎಲ್ಲೂ ಸಿಗಲ್ಲ. ಸೊ ಸಿಗ್ಬೇಕಂದ್ರೂ ಕೂಡ ನಾವು ಎನಿ ಪೇಮೆಂಟ್ ಕೂಡ ಮಾಡ್ಬೇಕಾಗುತ್ತೆ. ಪೇಮೆಂಟ್ ಇಲ್ದೇನೆ ನಾವು ಯಾವ್ದೇ ಸ್ಕಿಲ್ ಔಟ್ಸೈಡ್ ನಮ್ಗೆ ಸಿಗೋದಿಲ್ಲ ಫ್ರೀ ಆಗಿ. ಸೊ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ಎಲ್ಲಾ ಸ್ಕಿಲ್ಸ್ ಕೂಡ ಸಿಗುತ್ತೆ, ಇನ್ಕ್ಲೂಡ್ ಮನಿ ಜೊತೆ. ನಾವು ಅರ್ನಿಂಗ್ಸ್ ಕೂಡ ಮಾಡ್ತಾ ಎಲ್ಲಾ ಸ್ಕಿಲ್ಸ್ ಕಲಿಬಹುದು. ಸೊ ಆದಷ್ಟು ಬೇಗ ನೀವೆಲ್ರು ಆಲ್ರೆಡಿ ನೀವು ಬಿಗಿನರ್ಸ್ ಗ್ರೂಪ್ ಅಲ್ಲಿ ಇದ್ದೀರಾ. ಸೊ ಬೇಗ ನೀವು 2CC ಮಾಡ್ಕೊಂಡು ಫಾರೆವರ್ಗೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು ಮ್ಯಾಮ್. ಮಾಡ್ಲೇಬೇಕಾ? ಮಾಡಿದ್ರೆ ಅವರು ಬೆಟರ್ ಲೈಫ್ ನ, ಬೆಟರ್ ಫ್ಯೂಚರ್ ನ ಎಂಜಾಯ್ ಮಾಡ್ತಾರೆ ಮೇಡಮ್. ಇಲ್ಲ ಅಂದ್ರೆ ಅದೇ ಪರಿಸ್ಥಿತಿಲಿ ಅಲ್ಲೇ ಬದುಕ್ತಾ ಇರ್ಬೇಕಾಗುತ್ತೆ ಅಷ್ಟೇ. ಫೈನ್. ಸೊ ಗೈಸ್, ಇಷ್ಟಂದ್ರೂ ನೋಡಿದ್ರಿ. ಹಾಗಿದ್ರೆ ನಾನೊಂದು ಬೇಸಿಕ್ ಪ್ಲಾನ್ ನ ಹೇಳ್ತೀನಿ ನೋಡಿ. ಓಕೆ, ಇವರೆಲ್ಲ ನನ್ನ ಜೊತೆ ಯಾವ ರೀತಿ ಕನೆಕ್ಟ್ ಆಗಿದ್ದಾರೆ ಅಂತ ನೀವು ನೋಡಿದ್ರಿ. ಓಕೆ, ನನ್ನ ಟೀಮ್ ರೈಟ್ ನೋ ಸೋಜೆ ಮಲ್ಲಿಕಾರ್ಜುನ್ ಸರ್ ಟೀಮ್ ಆಗಿರ್ಬೋದು, ಹಾಗೆ ರೈಟ್ ನೋ ಸೊ ಇವನ್ ರಾಜೇಶ್ ಮೇಡಮ್ ಟೀಮ್ ಆಗಿರ್ಬೋದು, ಯಾರ ಟೀಮ್ ಇಂದ ಬಿಲಾಂಗ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ನಾನು ಹೇಳ್ತಿರೋದು ಇಷ್ಟೇ. ಓಕೆ, ಯಾರ್ ಡಿಸಿಷನ್ ತಗೋತಾರಲ್ಲ ಅವರೇ ಅಚೀವ್ಮೆಂಟ್ ಮಾಡ್ತಾರೆ. ಓಕೆ, ಯಾರ್ ಡಿಸಿಷನ್ ತಗೊಳಲ್ಲ ಅಂಡ್ ಅಲ್ಲೇ ಕೂರ್ಬೇಕಾಗತ್ತೆ. ಲೈಫ್ ಅಲ್ಲಿ ಚೇಂಜಸ್ ಆಗೋದಂತೂ ಏನು ಇರೋದಿಲ್ಲ. ಓಕೆ, ಇಫ್ ನಾವು ಚೇಂಜಸ್ ಆಗ್ಬೇಕಂದ್ರೆ ಆಕ್ಷನ್ ತಗೋಬೇಕಾಗತ್ತೆ. ಇಷ್ಟೊಂದು ನೀವು ಅರ್ಥ ಮಾಡ್ಕೊಂಡ್ರಿ. ಎಲ್ಲಿಂದವರು ಬಂದು ರೈಟ್ ನೋ ಸೊ ನಮ್ ಟೀಮ್ ಅಲ್ಲಿ ಜಾಯಿನ್ ಆಗಿದ್ದಾರೆ, ಆಲ್ರೆಡಿ ಅವ್ರ ಕೆರಿಯರ್ ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಬೈ ಕಂಪ್ಲೀಟಿಂಗ್ ದ 2CC. ಹಾಗಿದ್ರೆ ನಾನು ಇವಾಗ ಒಂದು ಬೇಸಿಕ್ ಸ್ಟೋರಿ ಹೇಳ್ತೀನಿ ನೋಡಿ. ಸೊ ಇದೇ ಪೀಪಲ್ಸ್ ಆನ್ಲೈನ್ ನಮ್ ಜೊತೆ ಕನೆಕ್ಟ್ ಆಗ್ತಾರೆ. 1 to 2 3 months ಇಂದ ಇಷ್ಟೆಲ್ಲ ಲೈಫ್ ನ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ತಾರೆ. ಸೊ ನಾವು ಒಂದು ಟ್ರಿಪ್ ನ ಆರ್ಗನೈಸ್ ಮಾಡ್ತೀವಿ, ಕೋರ್ ಟ್ರಿಪ್ ಅಂತ ಹೇಳಿ. ಅದು ಲಾಸ್ಟ್ 1 2 to 3 months ಇಂದ ನಡೀತಿತ್ತು ಹೆಚ್ಚು ಕಡಿಮೆ. ಸೊ ಅದಕ್ಕೆ ನಮಗ್ ಬೇಕಾಗಿತ್ತು 10 ಜನ ಕ್ವಾಲಿಟಿ ಪೀಪಲ್ಸ್. ಓಕೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಟ್ರಿಪ್ ನ ಅನೌನ್ಸ್ ಮಾಡ್ತೀವಿ. ಓಕೆ, ಟ್ರಿಪ್ ನ ಅನೌನ್ಸ್ ಮಾಡೋದ್ಮೇಲೆ ಕೂಡ ಏನಾಗಿತ್ತು, ನಮ್ಗೊಂದು ಕಾಂಪ್ಲಿಕೇಶನ್ಸ್ ಇತ್ತು. ಯಾವ ರೀತಿ ಅಂತಂದ್ರೆ ದಟ್ ನಾವು ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟ್ ಇಂದ ರೈಟ್ ನೋ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಸೊ ದಟ್ ವಿ ಹ್ಯಾವ್ ಒನ್ ಮೋರ್ ಎಕ್ಸ್ಟ್ರಾ ಡೇ. ನಮಗ್ 1 more ಎಕ್ಸ್ಟ್ರಾ ಡೇ ಟೈಮ್ ಸಿಕ್ಕಿತ್ತು. ಸೊ ದಟ್ ನಾನು ಏನ್ ಮಾಡಿದೆ, ಥಿಂಕ್ ಮಾಡಿದೆ, ಓಕೆ ಇದನ್ನ ಎಲ್ಲೋ ಲೈಫ್ ನ ಕಳಿಯೋದ್ರ ಬದಲು ಸೊ ವೈ ಕಾಂಟ್ ಐ ಏಬಲ್ ಟು ಗೈಡ್ ಫಾರ್ ಮೈ ಟೀಮ್. ನನ್ನ ಟೀಮಿಗೆ ಯಾಕೆ ಗೈಡ್ ಮಾಡಬಾರ್ದು, ಯಾಕೆ ಆಫೀಸ್ಗೆ ಒಂದ್ಸತಿ ವಿಸಿಟ್ ಮಾಡಬಾರ್ದು. ಸೊ ಈ ರೀತಿ ನನ್ನ ಮೈಂಡ್ ಅಲ್ಲಿ ಬಂತು. ದೆನ್ ಅಗೇನ್ ನಾನೇನ್ ಮಾಡಿದೆ, ಯಾರ್ಯಾರು ಬ್ಯಾಂಗ್ಳೂರ್ನ ಬಿಲಾಂಗ್ ಮಾಡ್ತಾರೆ ಅಂತ ಪೀಪಲ್ಗೆ ಓಕೆ ನಿಮ್ಗೂ ಕೂಡ ಒಂದು ಅವಕಾಶ ಇದೆ. ಸೊ ನೀವು ಆಫೀಸ್ಗೆ ವಿಸಿಟ್ ಮಾಡ್ಬೋದಾಗತ್ತೆ, ನಾನು ಕೂಡ ಬರ್ತೀನಿ. ಅಂಡ್ ನಿಮಗೆ ಪರ್ಸನಲಿ ಸೂಪರ್ವೈಸರ್ ಲೆವೆಲ್ ಪ್ಲಾನಿಂಗ್ ಸಿಗುತ್ತೆ, ಮ್ಯಾನೇಜರ್ ಲೆವೆಲ್ ಪ್ಲಾನಿಂಗ್ ಸಿಗುತ್ತೆ. ಅಂಡ್ ಯಾರ್ಯಾರು ಕಂಪ್ಲೀಟ್ ನ ಮಾಡ್ಕೋಬೇಕಂತಂದ್ರೆ ನಿಮ್ಮೆಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ನಾನು ಒಂದು ಕಾಲ್ ನ ಕೊಡ್ತೀನಿ. ದೆನ್ ಇವ್ರು ಇಷ್ಟು ಜನ ಪರ್ಸನ್ಸ್ ಕೂಡ ಆನ್ ಟೈಮ್ ಅಲ್ಲಿ ಆಫೀಸ್ ನ ಅಟೆಂಡ್ ಮಾಡಿದ್ರು. ಓಕೆ, ಬಂದಿದ್ದ ಆಫೀಸ್ಗೆ ಎಸ್ ಮ್ಯಾಮ್. ಹೌದು ಮ್ಯಾಮ್. ಆಕ್ಚುಲಿ ಎಸ್ಟರ್ಡೇ ನಮಗೂ ಕೂಡ ಆಫೀಸ್ ಎಲ್ಲಿದೆ ಅಂತ ಇಲ್ಲಿವರೆಗೂ ನೋಡಿರ್ಲಿಲ್ಲ. ಯಾಕೆಂದ್ರೆ ನಾನು ಲಾಸ್ಟ್ ಮಂತ್ ಕೂಡ ಜಾಯ್ನ್ ಆಗಿದ್ದು ಏನೋ ಒಂದು ನಂಬಿಕೆ ಮೇಲೆ ನಾನು ಜಾಯ್ನ್ ಆಗಿದ್ದು ಆನ್ಲೈನ್ ಅಲ್ಲಿ. ಮತ್ತೆ ನನ್ಗೆ ನನ್ನ ಅಪ್ಲೈನ್ ಸೀನಿಯರ್ ಅಪ್ಲೈನ್ ಬಂದ್ರು ರಾಧಿಕಾ ಮ್ಯಾಮ್ ಅಂತ. ಸೊ ಅವರು ನನಗೆ
ನನ್ ಫಸ್ಟ್ ಡೇ ನಂಗೆ ಅಂದೆ ನಿಮ್ಮನ್ನ ನಂಬಿ ನಾನು ಹಂಗೆ ಅಮೌಂಟ್ ಹಾಕ್ಲಿ ಅಂತ. ಆಮೇಲೆ ಅಮೌಂಟ್ ಹಾಕಿದ್ಮೇಲೆ ಅವ್ರು ಹೇಳಿದ್ದು ನಿಮ್ ಅಮೌಂಟ್ ಹಾಕ್ಸ್ಕೊಂಡಿದ ತಕ್ಷಣ ನಾನು ನಿಮ್ ನಂಬರ್ ಬ್ಲಾಕ್ ಮಾಡ್ಬೋದಿತ್ತು ನಿಮಗೆ ಫ್ರಾಡ್ ಮಾಡ್ಬೇಕಂದಿದ್ರೆ, ಬಟ್ ನಾನು ಬ್ಲಾಕ್ ಮಾಡಿದಿನ ಇವತ್ತಿಗೂ ನಿನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ತಾನೆ, ಇಷ್ಟೇನೆ ಫಾರೆವರ್ ಇರೋ ಟ್ರಸ್ಟ್ ಅಂತ ಹೇಳಿದ್ರು. ಸೊ ಅವತ್ತೇ ನನಗೆ ಅನ್ನಿಸ್ತು, ಮತ್ತೆ ನಾವು ಗೊತ್ತಿಲ್ಲದೆ ಇರೋದನ್ನ ಇಷ್ಟೊಂದು ನಂಬ್ತೀವಿ ಇವಾಗ, ನಮ್ಗೆ ಗೊತ್ತಿರೋ ಸರ್ಕಲ್ ಇನ್ನು ಯಾಕೆ ಯೋಚನೆ ಮಾಡ್ತಾ ಕೂರ್ತಾರೆ ಅಂತ. ಮತ್ತೆ ಆಫೀಸ್ ನಾವ್ ಇಲ್ಲಿವರೆಗೂ ನೋಡಿರ್ಲಿಲ್ಲ. ಜಸ್ಟ್ ನೀವು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ ತಕ್ಷಣ ನಾವು ಫುಲ್ ಕ್ಯೂರಿಯಾಸಿಟಿ ಇತ್ತು, ಆಫೀಸ್ ಹೆಂಗಿದೆ ನೋಡ್ಲೇಬೇಕಲ್ವಾ. ಜಸ್ಟ್ ಬೆಂಗಳೂರಲ್ಲಿ ಆಫೀಸ್ ಇಟ್ಕೊಂಡು ನಾವು ನೋಡಿಲ್ಲ ಅಂದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ನಾನು ಕೂಡ ನಮ್ ಟೀಮ್ ಕೂಡ ಕರ್ಕೊಂಡು ಆಫೀಸ್ ಹತ್ರ ಬಂದಿದ್ದೆ ಮ್ಯಾಮ್. ಅಲ್ಲಿ ನಿಮ್ಮ ಒಂದು ಗೈಡೆನ್ಸ್ ಸಿಕ್ತು ನಮ್ಗೆ. ಸೊ ಥ್ಯಾಂಕ್ ಯು ಮ್ಯಾಮ್. ಓಕೆ ಫೈನ್ ಗೈಸ್, ಜಸ್ಟ್ ಇವ್ರು ಇಷ್ಟೇ ಹೇಳ್ದವ್ರದ್ದು ಅಷ್ಟೇ ಅಲ್ಲ, ನೀವು ಹೇಳ್ಬೋದು ಮ್ಯಾಮ್ ಓಕೆ ನೀವೇನೋ ಹೇಳ್ತೀರಾ, ಬಟ್ ವಾಟ್ ಈಸ್ ದ ಪ್ರೂಫ್ ಅಂತ ನೀವು ಕೇಳ್ಬೋದು. ಹೌದಾ, ಡೆಫಿನೆಟ್ಲಿ ನಾನು ನಿಮ್ಗೆ ಫೈನಲಿ ಹೇಳಿದೀನಿ, ಎಲ್ಲ ಒಂದು ಪ್ರೂಫ್ ನ ನೀವು ನೋಡ್ತೀರಾ. ಹಾಗೆ ಪ್ರತಿಯೊಂದು ವಿಡಿಯೋಸ್ ಆಗಿರ್ಬೋದು, ಹಾಗೆ ಸೊ ಈಚ್ ಅಂಡ್ ಎವ್ರಿಥಿಂಗ್ ಸಮ್ ಫೋಟೋಸ್ ಕೂಡ ನೀವು ನೋಡ್ತೀರಾ. ಅದ್ರಲ್ಲಂದ್ರೂ ಕೂಡ ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಅಂತ ಆಗುತ್ತೆ ಅಂತಾನೆ ತಗೊಳ್ಳಿ. ಓಕೆ ಅಂಡ್ ಎಸ್ ಮ್ಯಾಮ್, ಹೌ ಇಸ್ ದ ಜೋಶ್ ಲೈಕ್ ದಿಸ್ ಸೈಡ್ ಆಸ್ ಅ ಪ್ರಿಯಾ ಮ್ಯಾಮ್ ಅಂತ ಇದಾರೆ. ಓಕೆ ಇವರು ಕೂಡ ನನ್ನ ಜೊತೆ ಲಾಸ್ಟ್ 1 ಮಂತ್ ಇಂದಾನೆ ಕನೆಕ್ಟೆಡ್ ಆಗಿದ್ದಾರೆ. ಎಸ್ ಮ್ಯಾಮ್, ಸೊ ಎಷ್ಟು ಮಂತ್ ಆಯ್ತು ನೀವು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಫಾರೆವರ್? ಗುಡ್ ಈವ್ನಿಂಗ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಪರ್ಚುನಿಟಿ ಕೊಡೋದಕ್ಕೆ ಮಾತಾಡಕ್ಕೆ. ನೋಡಿ ಗೈಸ್, ನಾನು ಕೂಡ 2 ಮಂತ್ಸ್ ಆಯ್ತು. ನಾನು ಪ್ರಿಯಾ ಅಂತ ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ಸ್ ಆಗ್ತಿದ್ದೀನಿ. ಜಸ್ಟ್ ಪ್ರೆಸೆಂಟ್ ನಾನು ಕೂಡ ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾನು 2 ಮಂತ್ಸ್ ಆಯ್ತು ಸ್ಟಾರ್ಟ್ ಅಪ್ ಅಂತ ಮಾಡಿ. ಇವಾಗ ಆಲ್ರೆಡಿ 1 ಮಂತ್ ಇನ್ಕಮ್ ಕೂಡ ಜನರೇಟ್ ಮಾಡಿದ್ದೀನಿ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ, ನಾನು ಕೂಡ ಹೌಸ್ ವೈಫ್ ಆಗಿ ವರ್ಕ್ ಮಾಡಕ್ಕಾಗುತ್ತೆ, ನಾನು ಕೂಡ ಇನ್ಕಮ್ ನ ಜನರೇಟ್ ಮಾಡಕ್ಕಾಗುತ್ತೆ. ಸೊ ನನ್ನ ಲೈಫ್ ಅಲ್ಲಿ ನಾನು ಕೂಡ ಈ ತರ ಒಳ್ಳೆ ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗ್ತೀನಿ ಕೂಡ, ಇದ್ರಲ್ಲಿ ಕೂಡ ನಾನು ಕೂಡ ಇನ್ವಾಲ್ವ್ ಆಗ್ತೀನಿ ಅಂತ ನಾನು ಕೂಡ ಎಕ್ಸೆಪ್ಟ್ ಕೂಡ ಮಾಡಿಲ್ಲ. ಸೊ ಹೇಳ್ಬೇಕು ಅಂದ್ರೆ ಇದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಓಕೆ ಸೊ ಇನಿಷಿಯಲಿ ನಿಮ್ ಮನೇಲಿ ಲೈಕ್ ಏನ್ ಹೇಳ್ತಿದ್ರು? ನೋಡಿ ನಮ್ ಸರೌಂಡಿಂಗ್ ನಾನು ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ನಾನು ಟರ್ನ್ ಓವರ್ ಮಾಡ್ಕೊಂಡು ಹೋದ್ರು ನನ್ನ ಹಸ್ಬೆಂಡ್ ಕೂಡ ಹೇಳ್ತಿರ್ಲಿಲ್ಲ. ಸೊ ಯಾಕಂದ್ರೆ ಅವರು ಕೂಡ ನಂಬ್ತಿರ್ಲಿಲ್ಲ, ಇದೆಲ್ಲ ಫೇಕ್ ಇರುತ್ತೆ, ಫ್ರಾಡ್ ಇರುತ್ತೆ, ಬೇಡ ಇದೆಲ್ಲ ಆಗೋಲ್ಲ. ಸೊ ಅಷ್ಟೊಂದು ಅಮೌಂಟ್ ನೀನ್ ಆಗ್ತಿದ್ಯಾ ಅಂದ್ರೆ ಸೊ ಇದು ಹೆಂಗ್ ಟ್ರಸ್ಟ್ ಮಾಡ್ತಿದೀಯಾ ನೀನು ಅಂತ. ಸೊ ನಾನ್ ಹೇಳಿದೆ, ನಾನ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀನಿ, ನಾನ್ ತಿಳ್ಕೊಂಡಿದ್ದೀನಿ ಫಾರೆವರ್ ಬಗ್ಗೆ. ಸೊ ನನಗೆ ಟ್ರಸ್ಟ್ ಇದೆ, ನಾನ್ ಮಾಡಿ ತೋರಿಸಿನಿ. ಏನಾದ್ರು ನಾನ್ ಮಾಡಿ ತೋರಿಸಿನಿ, ನಾನ್ ಟ್ರಸ್ಟ್ ಇದೆ. ಸೊ ನೀನ್ ವರಿ ಮಾಡ್ಬೇಡ, ನಾನ್ ಮಾಡ್ತೀನಿ. ಸೊ ಒಂದೇ ಹೇಳಿದೆ, ನಾನು ಪರ್ಸನಲಿ ಅಮೌಂಟ್ ನ ಅರೇಂಜ್ ಅಂತ ಮಾಡ್ಕೊಂಡು ನಾನು 2CC ನ ಕ್ವಾಲಿಫೈ ಮಾಡ್ಕೊಂಡು ಆಲ್ರೆಡಿ 1 ಮಂತ್ ಇನ್ಕಮ್ ಕೂಡ ಜನರೇಟ್ ಮಾಡಿ ಅವ್ರಿಗೆ ತೋರಿಸಿದ್ದೀನಿ. ಬಟ್ ಇವಾಗ ಹೇಳ್ತಿದ್ದೀನಿ, ನಾನು ಫ್ರೀ ಆಫ್ ಕಾಸ್ಟ್ ಟ್ರಿಪ್ ಕೂಡ ಕ್ವಾಲಿಫೈ ಮಾಡ್ಕೊಂಡು ಬಂದ್ರು ಕೂಡ ನಿಮ್ಗೆ ಹೇಗೆ ಅನಿಸ್ತು ಟ್ರಿಪ್? ಆಕ್ಚುಲಿ ಪರ್ಸನಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತೀನಿ, ಇಷ್ಟೊಂದು ಹ್ಯಾಪಿಯಾಗಿ ಇದನ್ನ ಮಾಡ್ತೀನಿ ಅಂತ. ಸೊ ಎಲ್ಲರನ್ನು ಕೂಡ ನಾನು ಆನ್ಲೈನ್ ಅಲ್ಲಿ ಮಾತ್ರ ಮೀಟ್ ಮಾಡಿದ್ದು. ಆಫ್ಲೈನ್ ಅಲ್ಲಿ ಇಷ್ಟೊಂದು ನಾನು ಎಲ್ಲರ ಜೊತೆ ಮಿಂಗಲ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಸೊ ಯಾಕಂದ್ರೆ ಇವಾಗ ಎಲ್ಲರನ್ನು ಕೂಡ ನಾವು ಆನ್ಲೈನ್ ಅಲ್ಲಿ ನೋಡಿರ್ತೀವಿ. ಸೊ ನಿಜವಾಗ್ಲೂ ಇವ್ರು ನನ್ನ ಜೊತೆ ಇಷ್ಟೊಂದ್ ಜೊತೆ ಚೆನ್ನಾಗಿರ್ತಾರಾ, ನಾ ಇವ್ರ ಜೊತೆ ನಿಜವಾಗ್ಲೂ ಲೀಡ್ ಮಾಡಕ್ ಆಗುತ್ತಾ, ಕಾನ್ವರ್ಸೇಷನ್ ಮಾಡಕ್ ಆಗುತ್ತಾ, ನಾರ್ಮಲ್ ಆಗಿ ಇರಕ್ ಆಗುತ್ತಾ ಅಂತ. ಸೊ ಸಾರಿ ಫಾರ್ ದಟ್, ಅನ್ಕೊಂಡಿರ್ಲಿಲ್ಲ ನಾನು ಇವ್ರ ಜೊತೆ ಇಷ್ಟೊಂದೆಲ್ಲ ಚೆನ್ನಾಗಿರ್ತೀನಿ, ಜೋಶ್ ಎಂಜಾಯ್ ಮಾಡ್ತೀನಿ ಎಕ್ಸೈಟ್ಮೆಂಟ್ ಇಂದ ಅಂತ. ಸೊ ತುಂಬಾ ಒಳ್ಳೆ ಟ್ರಿಪ್ ಇದೆ, ನನಗೂ ತುಂಬಾ ಖುಷಿ ಇದೆ ಕೂಡ ಇದ್ರಲ್ಲಿ ಪಾರ್ಟ್ ಆಗಿದ್ದಕ್ಕೆ. ಫೈನ್. ಸೊ ಮಾರ್ನಿಂಗ್ ಇಂದ ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ರಿ? ನಿಮ್ಗೆ ಯಾವ ಬೆಸ್ಟ್ ಪ್ಲೇಸ್ ಅಂತ ಅನ್ಸುತ್ತೆ? ಸೊ ನಮ್ಮ ಮಾರ್ನಿಂಗ್ ಫಸ್ಟ್ ವಿಸಿಟ್ ಮಾಡಿದ್ರೆ ಮಂಡ್ಯಪೇಟೆ ಸನ್ರೈಸ್. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ತುಂಬಾ ಖುಷಿ ಕೂಡ ಆಯ್ತು. ಫಸ್ಟ್ ಪ್ಲೇಸ್ ಫಸ್ಟ್ ಡೇ ನನ್ಗೆ ಅದೇ ತುಂಬಾ ಖುಷಿ ಕೊಟ್ಟಿದ್ದು ಪ್ಲೇಸ್. ನೆಕ್ಸ್ಟ್ ಪ್ಲೇಸ್ ಯಾವ್ದು ವಿಸಿಟ್ ಮಾಡಿದ್ರಿ ಚನ್ನಪ್ಪ ಸರ್? ಆಫ್ಟರ್ ಮಠಂಪಲ್ಲಿ ಪೀಕ್ ಆದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಯಾವ್ದು ವಿಸಿಟ್ ಮಾಡಿದ್ರಿ? ನಾವು ಇದಕ್ಕೆ ಹೋಗಿದ್ವಿ ಮೇಡಮ್, ಅಬ್ಬೆ ಫಾಲ್ಸ್. ಅಬ್ಬೆ ಫಾಲ್ಸ್ ಹೋಗಿದ್ರಿ, ರೈಟ್. ಅಂಡ್ ಮ್ಯೂಸಿಯಮ್ಸ್ ಆಗಿರ್ಬೋದು, ಅಂಡ್ ರಾಜಾ ಸೀಟ್ ಆಗಿರ್ಬೋದು, ಇದನ್ನೆಲ್ಲ ಕವರ್ ಅಪ್ ಮಾಡಿದ್ವಿ. ಬಟ್ ಇದಿಷ್ಟೇ ಅಲ್ಲ, ಇನ್ನು 1 more ಡೇ ಕೂಡ ಇದೆ. ಓಕೆ, ಸೊ ಬಟ್ ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಹೇಳಿದೆ ಎಲ್ಲಾ ಪ್ರೂಫ್ಸ್ ಅನ್ನ ತೋರಿಸ್ತೀನಿ. ಆಫೀಸ್ಗೆ ಹೋಗಿದ್ರಿಂದ ಹಿಡಿದು ಕಂಪ್ಲೀಟ್ ಕೂರ್ಗ್ ಟ್ರಿಪ್ ನ ಯಾವ ರೀತಿ ಕ್ವಾಲಿಫೈ ಮಾಡ್ಕೊಡಿದ್ವಿ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ನನ್ನ ಟೀಮ್ ಅಲ್ಲಿ ಆಲ್ರೆಡಿ ರೈಟ್ ನಾವು ಸೂಪರ್ ಲೆವೆಲ್ ಅಲ್ಲಿ ವರ್ಕ್ ಅನ್ನ ಕೂಡ ಮಾಡ್ತಿದಾರೆ, ಅಂಡ್ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ವರ್ಕ್ ಮಾಡ್ತಿರೋ 2 ಇಂಪಾರ್ಟೆಂಟ್ ಲೀಡರ್ಸ್ ಕೂಡ ಇದಾರೆ. ಅಂಡ್ ಅವರು ಅವ್ರ ಬೇಸಿಕ್ ನಾಲೆಜ್ ಅನ್ನ ಕ್ಲಿಯರಿಟಿ ಕೊಡ್ತಾರೆ ಜಸ್ಟ್ ಫಾರ್ 5 minutes. ಸೊ ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿ ಲಿಸನ್ ಮಾಡಿ. ಓಕೆ, ಎಸ್ ಎಸ್ ಸರ್. ಓಕೆ, ಸೊ ಈಗ ಕೂಡ ಸೆಷನ್ ಅಟೆಂಡ್ ಮಾಡಿರ್ತೀರಾ ಐ ಥಿಂಕ್ ಸೊ, ರೈಟ್? ಈಸ್ ಅ ಗವರ್ಮೆಂಟ್ ಎಂಪ್ಲಾಯ್ ರೈಟ್ ನೋ. ಸೊ ವರ್ಕ್ ಕೂಡ ಮಾಡ್ತಿದ್ದಾರೆ ಆಸ್ ವೆಲ್ ಆಸ್ ಜಾಬ್ ಕೂಡ ಮಾಡ್ತಿದ್ದಾರೆ. ಅಂಡ್ ಸೊ ಪ್ರೆಸೆಂಟ್ ಇವಾಗ ಕೂಕ್ ಟ್ರಿಪ್ ಅಲ್ಲಿ ಕೂಡ ಇದಾರೆ. ಅಂಡ್ ಸರ್ ನಿಮ್ ಎಕ್ಸ್ಪೀರಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫಸ್ಟ್ ಆಫ್ ಆಲ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ. ಅಂಡ್ ಹಾಯ್ ಗೈಸ್, ಗುಡ್ ಈವ್ನಿಂಗ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಫ್ರಮ್ ಧಾರವಾಡಿಂದ. ಅಂಡ್ ಜಾಬ್ ಪರ್ಸನ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪಾಸ್ಟ್ 2 years ಇಂದ ನಾನು ಫಾರೆವರ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಳ್ರಿ. ಅಂಡ್ ನಾನ್ ನಿಮ್ಗೆ ಈ ಟ್ರಿಪ್ ಇಂದ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ ಅಂತ ಅನ್ಕೊಳ್ಳಿ. ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆನೂ ಕೂಡ ಇನ್ಸೆಂಟಿವ್ಸ್ ನ ಅಚೀವ್ ಮಾಡಿದ್ದೆ, ಅಂಡ್ ಸಕ್ಸಸ್ ಡೇಸ್ ಕೂಡ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ. ಬಟ್
ನನಗೆ ಎಲ್ಲಿ ಏನ್ ಫೀಲ್ ಆಗ್ತಿತ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ ಸೆಲ್ಫ್ ನ ಇನ್ನೂ ತೋರಿಸ್ಕೊಳಕ್ ಆಗಲ್ವೇನೋ ಅನ್ನೋ ಫೀಲ್ ಬರ್ತಿತ್ತು. ಬಟ್ ಇವತ್ತು ನಾನು ಏನ್ ಈ ಟ್ರಿಪ್ಪಿಗೆ ಬಂದಿದ್ದೀನಿ ನೋಡಿ, ನನಗೆ ಏನ್ ಫೀಲ್ ಆಯ್ತು ಅಂತಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ನಮ್ ಲೈಫು ಜೀವನದಲ್ಲಿ ಸಿಗೋದು ಒಂದೇ ಸಲನೇ ಸಿಗುತ್ತೆ. ನಾವು ಯಾಕೆ 10-20 ಸಾವಿರಕ್ಕೆ ಅಡ್ಜಸ್ಟ್ ಆಗ್ಬೇಕು, ಈ ತರ ಎವ್ರಿ ಮಂತ್ ಸಿಕ್ಕರೆ ಹೇಗಿರುತ್ತೆ. ಅಂಡ್ ಇದೇ ಟ್ರಿಪ್ಸ್ ನ ನಾವು ಒಬ್ಬರೇ ಯಾಕೆ ಎಂಜಾಯ್ ಮಾಡ್ಬೇಕು, ನಮ್ಮ ಪೇರೆಂಟ್ಸ್ಗೂ ಯಾಕೆ ಕೊಡಬಾರ್ದು, ಅಥವಾ ನಮ್ಮ ಫ್ಯಾಮಿಲಿಗೆ ಯಾಕೆ ಕೊಡಬಾರ್ದು, ಇದು ನನ್ನ ಮೈಂಡ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳಿ. ಅಂಡ್ ಅದನ್ನ ನಾನು ಇದು ಫಸ್ಟ್ ಟೈಮ್ ನಮ್ಮ ವೈಫ್ ನ ಕರ್ಕೊಂಡ್ ಬಂದಿದ್ದೀನಿ, ಅಂಡ್ ನನ್ನ ಪಾಪುನು ಕೂಡ ಕರ್ಕೊಂಡ್ ಬಂದಿದ್ದೀನಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಎಕ್ಸ್ಪೆಷಲಿ ಈ ತರ ವಿಸಿಟ್ ಮಾಡಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಅಂಡ್ ಎಕ್ಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಇವಾಗ ಏನ್ ನಾವು ರೂಮ್ ಅಲ್ಲಿ ಇದ್ದೀವಿ, ಅಥವಾ ಇವಾಗ ಏನ್ ನಮ್ಗೆ ಎಕ್ಸ್ಪೆನ್ಸಿವ್ ಆಗ್ತಿದೆ, ನಿಜವಾಗ್ಲೂ ಹೇಳ್ತಿದ್ದೀನಿ ಗೈಸ್, ನನ್ನ ಲೈಫಲ್ಲಿನೇ ಈ ತರ ಟ್ರೀಟ್ಮೆಂಟ್ ನಾನು ನೋಡಿರ್ಲಿಲ್ಲ. ಅಂಡ್ ಇದಕ್ಕೆಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ಮಾಧುರಿ ಮ್ಯಾಮ್ ಇಂದಾನೆ ಇದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಅಂಡ್ ನಾನ್ ನಿಮ್ಗೆ ಏನ್ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ, ನೋಡಿ, ನಾವೆಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಮೀಟಪ್ ಆಗಿರುವಂತ ಪರ್ಸನ್ಸ್ಗಳು, ಯಾರ್ಯಾರು ಕೂಡ ಇದಕ್ಕಿಂತ ಮುಂಚೆ ನಾವು ಗೊತ್ತಿರೋರು ಇರ್ಲಿಲ್ಲ. ಬಟ್ ಇವಾಗ ಇಷ್ಟೊಂದೆಲ್ಲ ಎಂಜಾಯ್ ಮಾಡ್ತಿದೀವಿ, ಇಷ್ಟೊಂದೆಲ್ಲ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ ಅಂತಂದ್ರೆ ಇದೆಲ್ಲಕ್ಕೂ ಕೂಡ ಒಂದೇ ಕಾರಣ ಫಾರ್ ಎವರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಒಂದು ಕಲ್ಚರ್ ಬಿಲ್ಡ್ ಮಾಡ್ತಾ ಇದೆ. ಯಾರಿಗೂ ಕೂಡ ಒಬ್ಬರಿಗೆ ಕೆಟ್ಟದ್ ಮಾಡ್ಬೇಕು ಅಥವಾ ಬೆಳಿಬಾರ್ದು, ಈ ತರ ಯಾರ್ಯಾರು ಯೋಚನೆ ಮಾಡಲ್ಲ ಅಂತ ಅನ್ಕೊಳ್ರಿ. ಸೊ ನಮ್ಮ ಒಂದು ಕಲ್ಚರ್ ಅಲ್ಲಿ ಒಂದು ತುಂಬಾ ಒಳ್ಳೇದಿದೆ ಅಂದ್ರೆ ಯಾರೇ ಬಂದ್ರು ಕೂಡ ಸಪೋರ್ಟಿವ್ ಆಗಿ ನೋಡ್ಬೋದು. ಅಂಡ್ ಇವತ್ ನಾವೇನ್ ಇಷ್ಟೆಲ್ಲ ಎಂಜಾಯ್ ಮಾಡ್ತಿದೀವಿ, ಇದೆಲ್ಲ ಕೂಡ ಫಾರ್ ಎವರ್ ಇಂದಾನೆ ಸಾಧ್ಯ ಅಂತ ಹೇಳ್ತೀನಿ ನಾನು. ಅಂಡ್ ನಿಮ್ಗೂ ಕೂಡ ಹೇಳೋದಿಷ್ಟೇ, ಇವತ್ತು ನೀವು ನಮ್ಮ ಸಿಸ್ಟಮ್ ನ ಬಿಲೀವ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಒಂದಲ್ಲ ಒಂದಿನ ನೀವು ಕೂಡ ಈ ಸ್ಟೇಜ್ ಅಲ್ಲಿ ನೀವು ಇರ್ತೀರಾ, ಅಂಡ್ ನೀವು ಕೂಡ ಇದೇ ರೀತಿ ನಿಮ್ ರಿವ್ಯೂಸ್ ನ ಕೊಡ್ತೀರಾ. ಅಂಡ್ ನೆಕ್ಸ್ಟ್ ಬರುವಂತ ಜನರೇಷನ್ಗೆ ನೀವು ಇನ್ಸ್ಪೈರ್ಡ್ ಆಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಸ್ ಮ್ಯಾಮ್, ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ದೊಂದು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು. Yes, sir. So really great thing actually. So thank you so much once again. And yes, so ma'am, once mobile pass ಮಾಡ್ತೀರಾ? ಮೊಬೈಲ್ ಪ್ಲೀಸ್. ಓಕೆ ಫೈನ್ ಗೈಸ್. ಸೊ ಇಲ್ಲಿ ಒನ್ ಮೋರ್ ಲೀಡರ್ ಕೂಡ ಇದ್ದಾರೆ. ಓಕೆ, ರಾಜೇಶ್ ಮ್ಯಾಮ್. ಅಂಡ್ ಒನ್ ಮೋರ್ ಲಾಸ್ಟ್ ಪರ್ಸನ್ ಮಿಸ್ಟರ್ ಇಮ್ರಾನ್ ಅಂತ ಕೂಡ ಇದ್ದಾರೆ. ಅಂಡ್ ಇವ್ರು ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ವರ್ಕ್ ಮಾಡ್ತಾರೆ. ಅಂಡ್ ಒನ್ ಮೋರ್ ಪರ್ಸನ್ ಮಿಸ್ಟರ್ ಇಮ್ರಾನ್ ಅಂತ ಕೂಡ ಇದ್ದಾರೆ. ಓಕೆ, ಸೊ ಜಸ್ಟ್ ಲೈಕ್ ಲಾಸ್ಟ್ ಒಂದು 5 minutes ಅಲ್ಲಿ ಅವ್ರ ಬಗ್ಗೆ ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ತಗೊಳ್ಳೋಣ. ಸರ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೆ ಹೇಗೆ ಅನಿಸ್ತು ಕೂಲ್ ಟ್ರಿಪ್ ಬಗ್ಗೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾವ ರೀತಿ ಹೇಳ್ಬೇಕಂತ ನನ್ಗೆ ಮಾತೇ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಲೈಫ್ ಆ ರೀತಿ ಇತ್ತು, ಆ ರೀತಿ ಈಗ ಚೇಂಜಸ್ ಆಗಿದೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ವಿತ್ ಇಲ್ಲಿ ಮೀಟಿಂಗ್ ಅಟೆಂಡ್ ಆಗಿರೋ ಎನಿ ಒನ್ ಪೀಪಲ್ಸ್ ಕೂಡ ಕಂಗ್ರಾಚುಲೇಷನ್. ಯಾಕಂತ ಹೇಳಿದ್ರೆ ಈ ಒಂದು ಸ್ಟೇಜ್ ಗೆ ಬಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ ಲೈಫ್ ಚೇಂಜ್ ಆಗೋದಕ್ಕೋಸ್ಕರ ಒಂದು ಆಪರ್ಚುನಿಟಿ ಅನ್ನೋದು ನಿಮ್ಗೆ ಸಿಕ್ಕಿದೆ. ಇಂಥ ಒಳ್ಳೆ ಆಪರ್ಚುನಿಟಿ ಎಲ್ಲೂ ಕೂಡ ಸಿಗಲ್ಲ. ಓಕೆ, ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಸಿಗಲ್ಲ. ಯಾಕಂತ ಹೇಳಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ತುಂಬಾ ಅಂದ್ರೆ ತುಂಬಾ ವರ್ಲ್ಡ್ ಅಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನನ್ಗೆ ಇವತ್ತು ಅದು ಯುಟಿಲೈಸ್ ಆಯ್ತು. ಇಲ್ಲಿ ಏನಿದೆ ಫಾರ್ ಎವರ್ ಏನಕ್ಕೋಸ್ಕರ ಎಲ್ಲರೂ ಮಾಡ್ತಾ ಇದ್ದಾರೆ, ಇದರಿಂದ ಏನ್ ಬೆನಿಫಿಟ್ ಇದೆ ಹೇಳ್ತಾ ಇದ್ರು, ನಾನು ಕೇಳಿದೀನಿ. ಬಟ್ ಇದುವರೆಗೂ ನನ್ಗೆ ಅದು ಒಂದು ಯುಟಿಲೈಸ್ ಆಗಿರಲಿಲ್ಲ. ಬಟ್ ಇವತ್ತು ಕ್ಲಿಯರ್ ಕಟ್ ಆಗಿ ನಂಗೆ ಅರ್ಥ ಆಯ್ತು. ಇನ್ಕಮ್ ಬರುತ್ತೆ, ಓಕೆ, ಅದರಿಂದ ಮಾತ್ರ ಅಲ್ಲ, ಇನ್ಕಮ್ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಇಲ್ಲೂ ಕೂಡ ಡಬಲ್ ಇನ್ಕಮ್ ಬಂದ್ರು ಕೂಡ ಇಲ್ಲಿ ಹ್ಯಾಪಿನೆಸ್, ಫ್ರೀಡಮ್ ಆಗಿರ್ಬೋದು, ಫ್ಯಾಮಿಲಿ ತರ ಟ್ರೀಟ್ಮೆಂಟ್ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಸಿಗ್ತಾ ಇದೆ ಫಾರ್ ಎವರ್. ಇವತ್ತು ನಾನು ಅದನ್ನ ಯುಟಿಲೈಸ್ ಮಾಡ್ಕೊಂಡಿದೀನಿ. ಅದಕ್ಕೋಸ್ಕರ ನೀವು ಕೂಡ ಇಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದಿರ ಅಂತ ಹೇಳಿದ್ರೆ ನೀವು ಕೂಡ ಒಂದು ಒಳ್ಳೆ ಸ್ಟೇಜ್ಗೆ ಬರ್ತೀರಾ ಅಂತ ತಿಳ್ಕೊತಾ ಇದ್ದೆ ನಾನು. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಸ್ಟಾರ್ಟ್ ಮಾಡುವಾಗ ಎಕ್ಸಾಂಪಲ್ ನನ್ನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಕ್ಕೆ ನಾನು ಮರ್ತಿದ್ದೆ. ಅದೇ ನಾನು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ನನ್ನ ಬಗ್ಗೆ ಅಂತ ಬಂದ್ರೆ, ಮೈ ನೇಮ್ ಇಸ್ ಇಮ್ರಾನ್ ಅಂತ ಹೇಳಿ. ಐ ಆಮ್ ಫ್ರಮ್ ಮಂಗಳೂರು ಡಿಸ್ಟಿಕ್ ನಾನು ಬಿಲಾಂಗ್ ಆಗ್ತಾ ಇದೆ. ನಾನು ಸ್ಟಡಿ ಜೊತೆಗೆ ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದೆ. ಓಕೆ, ಸ್ಟಡಿ ಜೊತೆಗೆ ಮಾಡ್ಬೇಕಂದ್ರೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಓನ್ಲಿ ಸ್ಮಾಲ್ ಒಂದು ಇನ್ಕಮ್ಗೋಸ್ಕರ ಸ್ಟಾರ್ಟ್ ಮಾಡಿರ್ತಾರೆ, ರೈಟ್? ಏನಾದ್ರು ಒಂದು ಅರ್ನಿಂಗ್ ಮಾಡ್ಬೇಕು, ಸೈಡ್ ಇನ್ಕಮ್ಗೋಸ್ಕರ, ಏನಾದ್ರು ಟೀ ಕಾಫಿಗೋಸ್ಕರ ಅಂತ ಹೇಳಿ. ಬಟ್ ನಾನು ಕೂಡ ಅದನ್ನೇ ತಿಳ್ಕೊಂಡು ಮಾಡಿದ್ದೆ. ರಿಯಲ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಇನ್ಕಮ್ ಅನ್ನ ಜನರೇಟ್ ಮಾಡಿದೀನಿ. ನನ್ನ ಲೈಫ್ ಏನಿದೆ ನೋಡಿ, ಅದನ್ನೇ ಚೇಂಜಸ್ ಮಾಡ್ಕೊಂಡಿದೀನಿ. ನನ್ನ ಡ್ರೀಮ್ಸ್ ಅನ್ನ ನಾನು ಈಗ ಫುಲ್ಫಿಲ್ ಅಂತ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಸ್ಟಡಿ ಜೊತೆಗೆ ಮಾಡ್ತಾ ಇದ್ರು ಕೂಡ ಯಾವುದೇ ಕಾರಣಕ್ಕೂ ನೀವು ಭಯ ಪಡ್ಬೇಕಾಗಿಲ್ಲ. ಇದು ಇಷ್ಟು ವರ್ಕ್ ಇರತ್ತೆ, ಇಷ್ಟು ಟೈಮ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಇಲ್ಲಿ ನಿಮ್ ಫ್ರೀ ಟೈಮ್ ಅಲ್ಲಿ ವರ್ಕ್ ಮಾಡೋದಿರತ್ತೆ. ನೀವೆಷ್ಟು ಇಲ್ಲಿ ಟೈಮ್ ಕೊಡ್ತೀರಾ ಅಷ್ಟು ಕೂಡ ಇನ್ಕಮ್ ಅನ್ನ ನೀವು ಜನರೇಟ್ ಮಾಡಬಹುದು. ಸ್ಟಡಿ ಜೊತೆಗೆ ಇಲ್ಲಿ ವರ್ಕ್ ಮಾಡಬಹುದು. ಅದೇ ರೀತಿ ನೀವು ಈಗ ಆಲ್ರೆಡಿ ನೋಡಿದ್ರೆ ಹೌಸ್ ವೈಫ್ ಅಂತ ಬಂದ್ರು ಕೂಡ ಜಾಬ್ ಹೋಲ್ಡರ್ಸ್ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಇನ್ಕಮ್
ವಿತ್ ಟೈಮ್ ಫ್ರೀಡಮ್ ಈ ರೀತಿಗೋಸ್ಕರನೇ ಎಲ್ಲರೂ ಕೂಡ ವರ್ಕ್ ಮಾಡ್ತಾ ಇದಾರೆ. ನಿಮ್ಗೂ ಕೂಡ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಒಳ್ಳೆ ಮೆಂಟರ್ ಸಿಕ್ಕಿದ್ದಾರೆ. ವಿತ್ ಮಾಧುರಿ ಮ್ಯಾಮ್ ಟೀಮ್ ಅಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದೀರಾ. ಎಲ್ಲರೂ ಕೂಡ ಇದೇ ರೀತಿ ಟ್ರಿಪ್ ಅನ್ನ ಕ್ವಾಲಿಫೈ ಮಾಡ್ಕೋತೀರಾ. ನೀವು ಕೂಡ ಡೆಫಿನೆಟ್ಲಿ ನಿಮ್ಗೆ ಆ ರೀತಿ ಸಪೋರ್ಟ್ ಸಿಗತ್ತೆ ಮಾಧುರಿ ಮ್ಯಾಮ್ ಕಡೆಯಿಂದ ಆಗಿರ್ಬೋದು, ನಿಮ್ ಮೆಂಟರ್ ಸೀನಿಯರ್ ಮೆಂಟರ್ ಕಡೆಯಿಂದ ಸಪೋರ್ಟ್ ಇಂದ ಆಗಿರ್ಬೋದು, ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಗತ್ತೆ. ನೀವು ಕೂಡ ನಿಮ್ ಲೆವೆಲ್ ಏನಿದೆ ನೋಡಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಂಟರ್ವ್ಯೂ ಅಲ್ಲಿ ಟಾಪ್ ಲೆವೆಲ್ ಅಲ್ಲಿ ಸೆಲೆಕ್ಷನ್ ಕೂಡ ಆಗಿ ಅದೇ ರೀತಿ ಒಳ್ಳೆ ಚೆನ್ನಾಗಿ ವರ್ಕ್ ಕೂಡ ಮಾಡಿ. ಓಕೆ, ಫೈನಲಿ ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಓಕೆ, ಸೊ ಇಟ್ಸ್ ಎ ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಮಂಗಳೂರು ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಮಾಡ್ತಾರೆ ಅಂಡ್ ಬಾಗಲಕೋಟ ವಿ ಆರ್ ಆಕ್ಚುಲಿ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಫ್ಯಾಮಿಲಿ. ಓಕೆ, ಇನಿಷಿಯಲಿ ನಾವು ಅನ್ಕೊಂಡಿಲ್ಲ ಆನ್ಲೈನ್ ಇಷ್ಟೆಲ್ಲ ಪೀಪಲ್ ಕನೆಕ್ಟ್ ಆಗ್ತೀವಿ ಅಂತ ಹೇಳಿ. ಪ್ರಾಬಬಲಿ ಫ್ರೆಂಡ್ಸ್ ಆದ್ರೂ ಕೂಡ ಈ ಲೆವೆಲ್ ಅಲ್ಲಿ ಇರ್ತಾರೋ ಇಲ್ಲೋ ಐ ಡೋಂಟ್ ನೋ, ಬಟ್ ದೇ ಆರ್ ಲೈಕ್ ಕಂಪ್ಲೀಟ್ಲಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಓಕೆ, ಸೊ ಅಂಡ್ ಒನ್ ಮೋರ್ ಸೋದರ್ ಕೂಡ ಇದಾರೆ ಲೈಕ್ ಮಿಸ್ ರಾಜೇಶ್ ಮ್ಯಾಮ್. ಎಸ್ ಮ್ಯಾಮ್, ಸೊ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿನ್ಸ್ ಫ್ರಮ್ ಲಾಸ್ಟ್ ಇವ್ರು ಆಕ್ಚುಲಿ ನನ್ನ ಜೊತೆ ಆಫೀಸ್ ಅಲ್ಲೇ ಕೆಲಸ ಕೂಡ ಮಾಡ್ತಾರೆ ಅಂಡ್ ಯೂಶಲಿ ನೋಡಿರ್ತೀರಾ ರೈಟ್. ಸೊ ಅಂಡ್ ಇವಾಗ ಕೂ ಟ್ರಿಪ್ ಕೂಡ ರೈಟ್ ನೋ ಅವ್ರು ಬಂದಿದ್ದಾರೆ. ಕೂ ಟ್ರಿಪ್ ಕೂಡ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡು. ಓಕೆ, ಹಾಗಾದ್ರೆ ಸೊ ಮ್ಯಾಮ್ ಲಾಸ್ಟ್ ಒಂದು 2 ವರ್ಡ್ಸ್ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ರು ಕೂಡ? ಯಾ ಶ್ಯೂರ್ ಮ್ಯಾಮ್. ಆಕ್ಚುಲಿ ಇಷ್ಟೋ ತನಕ ಎಲ್ರು ಕೂಡ ಮಾತಾಡಿದ್ದಾರೆ, ಎಲ್ರು ಕೂಡ ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಎವ್ರಿಥಿಂಗ್ ಶೇರ್ ಮಾಡಿದ್ದಾರೆ. ಸೊ ಇವನ್ ನಾನ್ ಹೇಳುವಂತದ್ದು ಏನೂ ಇಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಎಲ್ರು ಆಲ್ರೆಡಿ ಶೇರ್ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್. ಹೇಗಿತ್ತು ಟ್ರಿಪ್, ಹೇಗೆ ಎಂಜಾಯ್ಮೆಂಟ್ ಮಾಡಿದ್ರು, ಹೇಗೆ ಕ್ವಾಲಿಫಿಕೇಶನ್ ಮಾಡಿದ್ರು, ಅವ್ರು ಹೇಗ್ ಬಂದ್ರು, ಜರ್ನಿ ಆಗಿರ್ಬೋದು, ಎವ್ರಿಥಿಂಗ್ ಹೇಳಿದ್ದಾರೆ. ಓಕೆ, ಸೊ ಓನ್ಲಿ ಒನ್ ವರ್ಡ್ ಅಲ್ಲಿ ಹೇಳೋದಂದ್ರೆ ಇಟ್ಸ್ ಅನ್ ಅಮೇಸಿಂಗ್ ಅಂತಾನೆ ಹೇಳ್ಬೋದು. ಓಕೆ, ಇಟ್ಸ್ ಅನ್ ಅಮೇಸಿಂಗ್ ಟ್ರಿಪ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇದು ನನ್ ಫಸ್ಟ್ ಟ್ರಿಪ್ ಅಲ್ಲ. ಸೊ ಇವನ್ ಇದೇ ತರ ನನ್ ಮ್ಯಾನೇಜರ್ಸ್ ಇಟ್ಟಿದಂತ ಟ್ರಿಪ್ ನಾನು ಎಸ್ ಲೆವೆಲ್ ಇದ್ದಾಗ್ಲೂ ಕೂಡ ಕ್ವಾಲಿಫೈ ಮಾಡಿದೀನಿ, ಸೂಪರ್ವೈಸರ್ ಲೆವೆಲ್ ಇದ್ದಾಗ್ಲೂ ಕೂಡ ಕ್ವಾಲಿಫೈ ಮಾಡಿದೀನಿ. ಆಕ್ಚುಲಿ ಇದು ಬಂದು ನಂದು 3rd 4th ಟ್ರಿಪ್ ಇದೆ. ನಾನ್ ತುಂಬಾ ಕ್ವಾಲಿಫಿಕೇಶನ್ ಮಾಡ್ಕೊಂಡು ತುಂಬಾ ಲಾಸ್ಟ್ ಟೈಮ್ ದಾಂಡೇಲಿ ಆಗಿರ್ಬೋದು, ಡೆಲ್ಲಿ ಕೂಡ ಹೋಗಿದ್ದೆ ಸೂಪರ್ವೈಸರ್ ಆದಾಗ. ಸೊ ಇದೇ ರೀತಿ ತುಂಬಾ ಹೋಗಿದ್ದೀನಿ ನಾನು ನನ್ನ ಲೀಡರ್ಸ್ ಜೊತೆ. ಬಟ್ ಆದ್ರೆ ಒಂದ್ ಸ್ಪೆಷಾಲಿಟಿ ಏನಂದ್ರೆ ಈ ಟ್ರಿಪ್ ಅಲ್ಲಿ ನನ್ ಟೀಮ್ಸ್ ಅವ್ರು ತುಂಬಾ ಜನ ಕ್ವಾಲಿಫೈ ಮಾಡ್ಕೊಂಡ್ ಬಂದಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದ್ ಜನ ಇದಾರೆ. ನಮ್ ಟೀಮ್ ಇಂದ ಕ್ವಾಲಿಫೈ ಮಾಡ್ಕೊಂಡ್ ಬಂದಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಗ್ತದೆ. ಓಕೆ, ಸೊ ಗುಡ್ ಅಟ್ಮಾಸ್ಫಿಯರ್ ಇದೆ. ಸೊ ಸುಮ್ನೆ ಅಂತೂ ಯಾರು ಕ್ವಾಲಿಫಿಕೇಶನ್ ಮಾಡಿರಲ್ಲ, ಹೌದಲ್ವಾ? ಅದೇ ರೀತಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ಬೋದು, ಗುಡ್ ಅಟ್ಮಾಸ್ಫಿಯರ್ ಆಗಿರ್ಬೋದು, ಎವ್ರಿಥಿಂಗ್ ಇರೋದಕ್ಕೇನೆ ಇಷ್ಟೊಂದೆಲ್ಲ ಪರ್ಸನ್ ಸಕ್ಸಸ್ ಅಂತ ಆಗ್ತದೆ. ಓಕೆ, ಸೊ ಹಾಗಾಗಿ ಯಾರು ಕೂಡ ಥಿಂಕ್ ಮಾಡ್ಕೊಂಡು ಕೂರಕ್ ಹೋಗ್ಬೇಡಿ. ಓಕೆ, ಫಾಸ್ಟೆಸ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ಡಿಸಿಷನ್ ನೀವು ತಗೊಳ್ಳಿ. ನಾನು ಒಂದ್ ಥಿಂಗ್ ನಿಮ್ಗೆ ಹೇಳೋದು ಏನ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಸೆಲ್ಫ್ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಅವ್ರ ಹಂಗಂದ್ರು, ಇವ್ರ ಹಿಂಗಂದ್ರು, ಅವ್ರ ಇನ್ನೇನೋ ನೆಗೆಟಿವ್ ಆಗಿ ಮಾತಾಡಿದ್ರು, ಓಕೆ, ತುಂಬಾ ಬರುತ್ತೆ. ಓಕೆ, ಸೊ ನಾನ್ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಗೆ ಜೊತೆಲಿದ್ದವ್ರೆ ನಿಮ್ಗೆ ನೆಗೆಟಿವ್ ಆಗಿ ಹೇಳ್ಬೋದು, ಪ್ಲಾಟ್ಫಾರ್ಮ್ ಬಗ್ಗೆ ಆಗಿರ್ಬೋದು, ನಿಮ್ ಬಗ್ಗೆ, ನಿಮ್ ಕಡೆ ಆಗಲ್ಲ. ಸೊ ಈ ತರ ತುಂಬಾ ನೆಗೆಟಿವಿಟಿ ಬಂದೇ ಬರುತ್ತೆ. ಓಕೆ, ಸೊ ಅದೆಲ್ಲ ನಿಮ್ಮನ್ನ ಪರೀಕ್ಷೆ ಮಾಡೋದಿಕ್ ಬರ್ತಿರತ್ತೆ. ಸೊ ದಟ್ಸ್ ವೈ ನಾನ್ ಹೇಳೋದ್ ಇಷ್ಟೇ. ಸೊ ನಿಮ್ಮ ಸೆಲ್ಫ್ ಡಿಸಿಷನ್ ತಗೊಳ್ಳಿ, ಪ್ಲಾಟ್ಫಾರ್ಮ್ ನ ನಂಬಿ, ಲೀಡರ್ಸ್ ನ ನಂಬಿ, ಡೆಫಿನೆಟ್ಲಿ ಆಗೇ ಆಗತ್ತೆ. ಓಕೆ, ಹೊರಗಡೆ ನೀವ್ ಏನೇ ಕೆಲಸ ಮಾಡಕ್ ಹೋಗಿ ನಿಮ್ಮನ್ನ ಕಾಲ್ ಎಳಿಯೋರ್ ಇದ್ದೇ ಇರ್ತಾರೆ. ಹೌದಾ, ಒಪ್ಕೋತೀರಾ ಈ ಮಾತ್ನ? ಕಾಲ್ ಎಳೆಯೋರ್ ಇದ್ದೇ ಇರ್ತಾರೆ. ಸೊ ಇವ್ರು ನನ್ಕಿಂತ ಒಂದು ಪಟ್ ಮುಂದೆ ಹೋದ್ರು ಕೂಡ ಸೊ ಸಹಿಸ್ಕೊಳಲ್ಲ. ತುಂಬಾ ಜನ ನೋಡಿದೀನಿ, ನನ್ನ ಫ್ಯಾಮಿಲೀಸ್ ಎಲ್ಲ ನೋಡಿದೀನಿ, ಇವನ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ತುಂಬಾ ಜನ ನೋಡಿದೀನಿ ನಾನು. ಹಾಗಾಗಿ ಮಾತನ್ನ ಹೇಳ್ತೀನಿ. ಬಟ್ ಆದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ನೋಡಿಲ್ಲ. ಸೊ ಇಲ್ಲಿ ಯಾರ್ಯಾರಿದ್ದಾರೆ, ಸೊ ಎಲ್ರು ಕೂಡ ನನ್ ಬ್ರದರ್ಸ್ ಸಿಸ್ಟರ್ಸ್ ಇದ್ದಾಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾರೆ. ಇವನ್ ನಾನ್ ಸಕ್ಸಸ್ ಆಗ್ತಿದೀನಿ ಅಂದ್ರೆ ಎಲ್ರು ಕೂಡ ಖುಷಿ ಪಡ್ತಿದ್ದಾರೆ. ಅಂಡ್ ನನ್ ಟೀಮ್ ಅಲ್ಲಿ ಇರೋರಾಗಿರ್ಬೋದು, ಎವ್ರಿ ಪರ್ಸನ್. ಸೊ ಹಾಗಾಗಿ ಆ ಸಪೋರ್ಟಿಂಗ್ ಸಿಸ್ಟಮ್ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಸೊ ದಟ್ಸ್ ವೈ ಸೆಲ್ಫ್ ಡಿಸಿಷನ್ ತಗೊಂಡು ಸ್ಟಾರ್ಟ್ಅಪ್ ಅಂತ ಮಾಡಿ. ಓಕೆ, ಸೊ ಡೆಫಿನೆಟ್ಲಿ ಎಲ್ಲಾ ಲೀಡರ್ಸ್ ನಿಮ್ಗೆ ಸಪೋರ್ಟ್ ಅಂತ ಮಾಡ್ತಾರೆ. ಎಸ್ಪೆಷಲಿ ಮಾಧುರಿ ಮ್ಯಾಮ್ ಟೀಮ್ ಅಲ್ಲಿ ಬರ್ತಿದ್ದೀರಾ. ಸೊ ಡೆಫಿನೆಟ್ಲಿ ಗುಡ್ ಟೀಮ್ ಇದೆ. ಸೊ ಆಲ್ರೆಡಿ ನೋಡ್ತಿದ್ದೀರಾ ಯೂನಿಟಿ ಎಷ್ಟಿದೆ ಅಂತ. ಸೊ ದಿಸ್ ಟೈಮ್ ನಿಯರ್ ಬೈ 10 to 15 ಮೆಂಬರ್ಸ್ ತನಕ ಟ್ರಿಪ್ ನ ಕ್ವಾಲಿಫಿಕೇಶನ್ ಮಾಡ್ಕೊಂಡ್ ಬಂದಿದೀವಿ. ಬಟ್ ನಾನು 100% ಶ್ಯೂರಿಟಿ ಕೊಡ್ತೀನಿ, ನೆಕ್ಸ್ಟ್ ಟ್ರಿಪ್ ಕ್ವಾಲಿಫಿಕೇಶನ್ ಗೆ ನಾಟ್ 10-100 ಅಬೌವ್ ಪರ್ಸನ್ಸ್ ಕ್ವಾಲಿಫಿಕೇಶನ್ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿರೋ ನೀವು ಕಡೆ ಕ್ವಾಲಿಫಿಕೇಶನ್ ಮಾಡ್ಕೊಂಡ್ ಬರ್ತೀರಾ, ಐ ಆಮ್ ಶ್ಯೂರ್. ಓಕೆ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು ಕೂಡ ಇರೋದಕ್ಕೆ ಟ್ರೈ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಮಾಡಿ. ಗುಡ್ ಲಕ್. ಓಕೆ, ಸೊ ಫೈನ್ ಗೈಸ್, ಸೊ ವೆಯ್ಟ್ ಈಸ್ ಓವರ್. ಓಕೆ, ನಾನು ಹೇಳ್ತಿದ್ದೆ ಆಕ್ಚುಲಿ. ಸೊ ನಿಮ್ಗೆ ಫೈನಲಿ ಅಟ್ ದಿ ಎಂಡ್ ಮೂಮೆಂಟ್ ಅಲ್ಲಿ ನಾನು ನಿಮ್ಗೆ ಪ್ರೂಫ್ ನು ತೋರಿಸ್ಕೊಡ್ತೀನಿ. ಆಕ್ಚುಲಿ ನಾವೇನಿದೆ ಆಫೀಸ್ ನಲ್ಲಿ ವಿಸಿಟ್ ಮಾಡಿದ್ವಾ, ಹಾಗಿದ್ರೆ ಕೂರ್ ಟ್ರಿಪ್ ಎಲ್ಲಾನು ಕೂಡ ಎಂಜಾಯ್ ಮಾಡಿದ್ವಾ, ಎಲ್ರು ಕೂಡ ಇದಾರ ನನ್ ಜೊತೆ ಅಂತ ಒನ್ಸ್ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಓಕೆ, ಜಸ್ಟ್ ಎ ಫ್ಯೂ ಮಿನಿಟ್. ಓಕೆ.
Fine, guys. Okay. So I will share from my mobile actually. Okay. Because iPad ಅಲ್ಲಿ ಏನೂ ಇದಿಲ್ಲ. That's fine. Okay. ಎಸ್ ನನ್ನ ಸ್ಕ್ರೀನ್ ಎಲ್ಲಾದ್ರೂ ಶೇರ್ ಆಗ್ತಿದ್ಯಾ? Is my screen is sharing? ಇವಾಗ ಶೇರ್ ಆಗ್ತಿರ್ಬೇಕಲ್ಲ? ಓಕೆ. ಬಿಕಾಸ್ ಕೂರ್ಗಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೆಟ್ವರ್ಕ್ ಡೌನ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಓಕೆ, ಜಸ್ಟ್ ನೋಡಿ ಗೈಸ್. ಶೇರ್ ಆಗ್ತದ. One second, guys. ಓಕೆ, ಸೊ ಇವಾಗ ಶೇರ್ ಆಗ್ತದಲ್ಲ? ಯಾ ಮ್ಯಾಮ್, ಎಸ್. ಓಕೆ, ಫೈನ್ ಗೈಸ್. ಸೊ ಇದು ಬಿಫೋರ್ ನನ್ನ ಟೀಮ್ ನ ಫಸ್ಟ್ ಟೈಮ್ ಮೀಟಪ್ ಮಾಡಿದಾಗ, ಓಕೆ, ಔಟ್ಸೈಡ್ ನಾವು ಅದನ್ನ ಮೀಟಪ್ ಮಾಡಿದ್ವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ. ಸೊ ನೀವು ಹೆಂಗ್ ನೋಡಿದ್ರಿ ಎಷ್ಟಕ್ಕೆ ಮುಂಚೆ ಸೊ ಇಮ್ರಾನ್ ಸರ್ ಅಂತ ಹೇಳಿ ಅವ್ರು ಹೊರಗಡೆ ಆಫೀಸ್ ನಲ್ಲಿ ರೈಟ್ ಒಂದು ವಿಡಿಯೋನ ಮಾಡಿದ್ದಾರೆ. ಬಂದಿದ್ದೀನಿ ಆಫೀಸಿಗೆ ವಿಸಿಟಿಂಗ್ ಕೊಡೋಕ್ಕೋಸ್ಕರ. ನೋಡಿ, HDFC ಬ್ಯಾಂಕ್ ಆಪೋಸಿಟ್ ಅಲ್ಲಿ ನಮ್ಮ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಕಂಪನಿ ಇದೆ, ಆಫೀಸ್ ಇದೆ. ವಿತ್ ನನ್ನ ಟೀಮ್ ಕೂಡ ಬಂದಿದ್ದಾರೆ, ಒಳಗಡೆ ಇದ್ದಾರೆ, ನಾನು ತೋರಿಸ್ಕೊಡ್ತೀನಿ. ಓಕೆ ಗೈಸ್, ನಿಮ್ಗೆ ಇದು ಯಾವ ರೀತಿ ನಾವು ಆಫ್ಲೈನ್ ಅಲ್ಲಿ ರೈಟ್ ಸೊ ಮೀಟಪ್ ಮಾಡಿದ್ವಿ, ಆಫೀಸ್ ಅಲ್ಲಿ ವಿಸಿಟ್ ಮಾಡಿದ್ವಿ ಅಂಡ್ ಗೈಡ್ ಲೈನ್ಸ್ ತಗೊಂಡ್ವಿ. ಜಸ್ಟ್ ಓನ್ಲಿ ಬೇಸಿಕ್ ಅಷ್ಟೇ ಮಾತ್ರ ವಿಡಿಯೋ ಇದೆ. ಓಕೆ, ಇನ್ನೂ ತುಂಬಾ ವಿಡಿಯೋಸ್ ನನ್ನ ಟೀಮ್ ಕಡೆ, ಬಟ್ ದಿಸ್ ಇಸ್ ಐ ಥಿಂಕ್ ಇದು ಸಾಕಂತ ಅನ್ಕೊಳ್ತೀನಿ ಆಲ್ಸೋ, ರೈಟ್. ಅಂಡ್ ಇದು ಒನ್ ಮೋರ್ ಲೈಕ್ ಈಸ್ ಮೈ ಮೆಂಟಾರ್ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ಲಿ ನಾನು ಇಲ್ಲಿದ್ದೀನಿ ಅಂಡ್ ನಾನು ಅಚೀವ್ ಮಾಡ್ತಿದ್ದೀನಿ, ಅಥವಾ ರೈಟ್ ನನಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತಂದ್ರೆ ಹಿ ಇಸ್ ದ ಗಾಡ್ ಫಾರ್ ಮಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈಸ್ ಅ ಸೆಕೆಂಡ್ ಗಾಡ್ ಫಾರ್ ಮಿ, ಈಸ್ ಮೈ ಮೆಂಟಾರ್. ಸೊ ಮೆಂಟಾರ್ ಜೊತೆ ಕೂಡ ನನ್ನ ಟೋಟಲ್ ಟೀಮ್ಸ್ ನಾವು ವಿಡಿಯೋ ಕಾಲ್ ಕೂಡ ಮಾತಾಡಿದ್ವಿ. ಓಕೆ, ಅಂಡ್ ಸರ್ ಕೂಡ ತುಂಬಾ ಚೆನ್ನಾಗಿ ಗೈಡ್ ಕೂಡ ಮಾಡಿದ್ರು. ಯೂಶಲಿ ಯು ಕ್ಯಾನ್ ಸಿ ಹಿಯರ್. ಸೊ ನಾವ್ ಇಲ್ಲಿ ಗೈಡ್ಲೈನ್ಸ್ ತಗೋತದೆ ವಿಡಿಯೋ ಕಾಲ್ ಅಲ್ಲಿ. ಸೊ ಅದ್ರದ್ದೊಂದು ಬೇಸಿಕ್ ಸ್ಕ್ರೀನ್ ಶಾಟ್ ಇದೆ. ಓಕೆ, ಎಸ್. ಸೊ ಅಂಡ್ ಒನ್ ಮೋರ್ ಥಿಂಗ್ ಅಂತ ಬಂದ್ರೆ, ಸೊ ಇಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂಡ್ ಒನ್ ಮೋರ್ ಪರ್ಸನ್ಸ್ ನಾವು ಪಿಕಪ್ ಮಾಡ್ಕೊಳ್ತಾ ಹೋಗ್ತೀವಿ, ರೈಟ್. ದಿಸ್ ಆರ್ ಆಲ್ ದ ಲೈಕ್ ಆಕ್ಚುಲಿ ಹೇಳ್ಬೇಕಂದ್ರೆ ಬೇಸಿಕ್ ಥಿಂಗ್ಸ್. ಓಕೆ, ತುಂಬಾ ಫನ್ ಆಕ್ಚುಲಿ ಇದೆ, ಆಕ್ಟಿವಿಟೀಸ್ ಕೂಡ ಇದೆ. ಅಂಡ್ ಇನ್ನು ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಅಂತ ಅನ್ಕೊಳ್ಳಿ. ಯೂಶಲಿ ಈ ರೀತಿ ಎಂಜಾಯ್ಮೆಂಟ್ ಲೈಕ್ ಐ ಹೋಪ್ ಸೊ ನೆಕ್ಸ್ಟ್ ಮಾಡ್ತೀವಿ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನನ್ನ ಟೀಮ್ಗಂತೂ ಕೂಡ ನಾವು ಕೊಟ್ಟೆ ಕೊಡ್ತೀವಿ 100%. ಆ ಲೆವೆಲ್ ಆಫ್ ಸಾಂಗ್ಸ್ ಅಂಡ್ ಎಂಜಾಯ್ಮೆಂಟ್ಸ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಆಗಿತ್ತು. ಅಂಡ್ ನನ್ನ ಟೀಮ್ ತುಂಬಾ ಜನ ಪರ್ಸನ್ಸ್ ಹೇಳಿದ್ರು, ಮ್ಯಾಮ್ ಮಂಡಲ್ಪತಿ ಪೀಕ್ ತುಂಬಾ ಚೆನ್ನಾಗಿದೆ, ಸನ್ ರೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಹೌದಾ? ಸೊ ಅದ್ರದ್ದು ಬೇಸಿಕ್ ಏನಿದೆ ವಿಡಿಯೋ ಇದೆ, ನೋಡಿರ್ಬೋದಾಗುತ್ತೆ. ಯಾವ ರೀತಿ ಆಸ್ ಅ ಪೀಕ್ ಮೇಲೆ ನಾವು ಹೋಗಿ ಅಲ್ಲಿ ಸನ್ ರೈಸ್ ನೋಡಿದ್ವಿ. ಇದು ಐ ಥಿಂಕ್ ನಿಮ್ಗೆ ಬಹುಶಃ ಸ್ವಲ್ಪ ಸಣ್ಣದಂತ ಅನ್ಸಿರ್ಬಹುದು, ಇಲ್ಲ ಅಂತಿಲ್ಲ, ಬಟ್ ಆಸ್ ಅನ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಸ್ಟಾರ್ಟ್ ಮಾಡ್ಕೊಂಡು ರೈಟ್ ಸೊ ಫಾರ್ ಎವರ್ ನಲ್ಲಿ ಬಿಲೀವ್ ಮಾಡ್ದಿರೋ, ಯಾರು ಬಿಲೀವ್ ಮಾಡ್ತಿರೋ ಟೈಮಲ್ಲಿ ಸೊ ಬಿಲೀವ್ ಮಾಡ್ಕೊಂಡು ಫಾರ್ ಎವರ್ ನಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಕೂಡ್ ಟ್ರಿಪ್ ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಂಜಾಯ್ ಮಾಡ್ತಿದ್ರೆ ಅಂತಂದ್ರೆ ದಿಸ್ ಇಸ್ ನಾಟ್ ನಾರ್ಮಲ್. ಯಾಕಂದ್ರೆ ಯಾವ ಕಂಪನಿ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆರ್ಗನೈಸ್ ಮಾಡಲ್ಲ, ಕೊಡ್ತಾರೆ ಯಾವ್ದಾದ್ರು ಕಂಪನಿಯಲ್ಲಿ, ಯಾರು ಕೊಡಲ್ಲ. ಓಕೆ, ಇವನ್ ನಮ್ ಜೊತೆ ಇನ್ನೂ ಒನ್ ಮೋರ್ ಅನದರ್ ಪರ್ಸನ್ಸ್ ಕೂಡ ಬಂದ್ರೆ ಅವರು ಕೂಡ ಎಂಪ್ಲಾಯ್ ಇದ್ರು, ಅವರು ಕೂಡ ಸೆಲ್ಫ್ ಮೇಡ್ ಆಗಿ ಬಂದಿದ್ರೆ ಹೊರತು ಯಾರು ಕೂಡ ಸ್ಪಾನ್ಸರ್ಡ್ ಆಗಿ ಯಾರು ಬಂದಿಲ್ಲ ಗೈಸ್. ಓಕೆ, ಸ್ಪಾನ್ಸರ್ಡ್ ಆಗಿ ಯಾರು ಕೂಡ ಬಂದಿಲ್ಲ. ಓಕೆ, ದಿಸ್ ಆರ್ ಆಲ್ ದ ಬೇಸಿಕ್ ಕ್ಲಿಪ್ಸ್. ಓಕೆ, ಅಂಡ್ ಯೂಶಲಿ ನಮ್ಮ ಎಲ್ಲಾರ್ದು ಕೂಡ ಕಾಸ್ಟ್ಯೂಮ್ ಐ ಥಿಂಕ್ ನಮ್ಮ ಎಲ್ಲಾ ಶರ್ಟ್ಸ್ ಕೂಡ ನೀವು ನೋಡಿರ್ಬೋದಾಗತ್ತೆ. ಯೂಶಲಿ ಒಂದೇ ಲುಕ್ ಕೊಡ್ತಾ ಇರತ್ತೆ, ಹೌದಾ? ದಟ್ ಈಸ್ ನಥಿಂಗ್ ಬಟ್ ಗೇಮ್ ಚೇಂಜ್ ನೋಡಿದ್ರಿ. ಅಂಡ್ ವಿ ಆರ್ ಆಲ್ ಯೂನಿಟಿ ಅಂತ ನಾವ್ ಇಲ್ಲೊಂದು ಶೋ ಮಾಡುತ್ತೆ. ದಿಸ್ ಇಸ್ ಅಬೌಟ್ ಅವರ್ ಟೀಮ್. ನೀವು ನೋಡ್ಬೋದಾಗತ್ತೆ, ಲೈಕ್ ಅವ್ರ ಫೇಸಸ್ ನೆಲ್ಲ ನೀವು ನೋಡ್ಬೋದಾಗತ್ತೆ ಯಾವ ರೀತಿ ದೇ ಆರ್ ಎಂಜಾಯಿಂಗ್ ದೇರ್ ಟ್ರಿಪ್, ಹೌದಾ? ಇಲ್ಲಿ ಚೆನ್ನಪ್ಪ ಸರ್ ಕೂಡ ಇದಾರೆ. ಓಕೆ, ದಿಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್. ಅಂಡ್ ಇಂಡಿವಿಜುವಲಿ ನಾನು ಶೇರ್ ಮಾಡೋಕ್ಕಿಂತ ಹೆಚ್ಚಾಗಿ ನಾನು ನಿಮ್ಗೆ ಒಂದು ಗ್ರೂಪ್ ಶೇರ್ ಮಾಡ್ತೀನಿ. ಓಕೆ, ದಿಸ್ ಆರ್ ಆಲ್ ದ ಗ್ರೂಪ್ಸ್. ಓಕೆ, ಗರ್ಲ್ಸ್ ಸ್ಕ್ವಾಡ್ ಅಂತ ಹೇಳ್ಬೋದು. ದಿಸ್ ಆರ್ ಆಲ್ ದ ಗರ್ಲ್ಸ್ ಕಂಪ್ಲೀಟ್ಲಿ.
ಓಕೆ ಅಂಡ್ ಇಲ್ಲಿ ಇನ್ನೂ ಸಮ್ ಮೋರ್ ಪೀಪಲ್ಸ್ ಇದಾರೆ ರೈಟ್ ನೋ. ಸೊ ಆಸ್ ಬಾಯ್ಸ್ ಜೊತೆ ಆಗಿರ್ಬೋದು ಅಂಡ್ ತುಂಬಾ ಕ್ಲಿಪ್ಸ್ ಕೂಡ ಇದೆ ಅನ್ಕೊಳ್ಳಿ. ಅಂಡ್ ಇದು ಬ್ಯಾಕ್ ಎಂಡ್ ಅಲ್ಲಿ ವೆನ್ ಅಟ್ ದ ಟೈಮ್ ಆಫ್ ಸನ್ರೈಸ್, ಓಕೆ, ಸನ್ರೈಸ್ ನಾವು ವಿಸಿಟ್ ನ ಮಾಡಿದಾಗ ಅಥವಾ ಆ ಒಂದು ನಾವು ನೋಡಿದಾಗ ರೈಟ್ ಆ ಒಂದು ವ್ಯೂ ನ ನೋಡ್ಬೋದಾಗತ್ತೆ. ಸೊ ತುಂಬಾ ನೆಕ್ಸ್ಟ್ ಲೆವೆಲ್ ಇತ್ತು. ಓಕೆ, ಸೊ ಈ ರೀತಿ ಇನ್ನೂ ಇದೆ ಅನ್ಕೊಳ್ಳಿ. ಇನ್ನು ನಾಳೆ ಕೂಡ ತುಂಬಾ ಪೆಂಡಿಂಗ್ ಇದೆ. ಇಸ್ ಆರ್ ಅವರ್ ಕಂಪ್ಲೀಟ್ ಎಂಟೈರ್ ಟೀಮ್. ಓಕೆ, ಅಂಡ್ ಒನ್ ಮೋರ್ ಪರ್ಸನ್ ದಾವಣಗೆರೆ ಅಂಡ್ ಓಕೆ, ಸೊ ಎಲ್ಲಾ ಒಂದು ಡಿಸ್ಟ್ರಿಕ್ಟ್ಸ್ ಅಂದ್ರೂ ಕೂಡ ಕನೆಕ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ನಿಮ್ ಜೊತೆ ಯಾರ್ಯಾರು ಮಾತಾಡಿದ್ರು ಅವ್ರನ್ನೆಲ್ಲ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಲೈಕ್ ರಾಜೇಶ್ ಮ್ಯಾಮ್, ಇಮ್ರಾನ್ ಅಂಡ್ ಲೈಕ್ ನೂರ್ಜಾನ್ ಮ್ಯಾಮ್ ಅಂತ ಹೇಳಿ ರೈಟ್. ಸೊ ಪ್ರತಿಯೊಬ್ರು ಇದ್ದಾರೆ ಅನ್ಕೊಳ್ಳಿ. ಓಕೆ, ಐ ಥಿಂಕ್ ಸೊ ಕ್ಲಾರಿಟಿ ಆಯ್ತಾ ನಿಮ್ಗೆ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ ಬೇಸಿಸ್ ಮೇಲೆ. ರೈಟ್ ನೀವ್ ಅನ್ಬೋದು ಅರೆ ಯಾರು ಸುಮ್ನೆ ಹೇಳ್ತಾರೆ ಬಟ್ ಏನು ತೋರಿಸ್ತಿಲ್ವಲ್ಲ ಅಂತ ಹೇಳಿ. ಹೌದಾ? ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಹೌ ವಾಸ್ ದಿಸ್. ಓಕೆ, ಆಕ್ಚುಲಿ ದಿಸ್ ಆರ್ ಆಲ್ ಹೇಳ್ಬೇಕಂತಂದ್ರೆ ಬೇಸಿಕ್ ಕ್ಲಿಪ್ಸ್. ಓಕೆ, ಇನ್ನೂ ಕೂಡ ಕ್ಲಿಪ್ಸ್ ಚೆನ್ನಾಗಿರೋದು ಬರುತ್ತೆ. ಜಸ್ಟ್ ನಾವು ಅದನ್ನ ಟ್ರಯಲ್ ಮಾಡೋದಿದೆ ಅಂಡ್ ಇದನ್ನ ನೀವು ನೋಡ್ಬೋದಾಗತ್ತೆ. ಹೌ ವಾಸ್ ದ ವ್ಯೂ? ಎಸ್, ಹೇಗಿದೆ ದಟ್ ಮೂಮೆಂಟ್ ವಾಸ್ ಆಕ್ಚುಲಿ ಹೇಳಿದ್ರೆ ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಂಡ್ ಎಂಜಾಯ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಆಕ್ಚುಲಿ ಅದ್ರ ಫೀಲಿಂಗ್ ಏನಂತ ಹೇಳಿ. ಓಕೆ, ಸೊ ವಿ ಆರ್ ಆಲ್ ಕಂಪ್ಲೀಟ್ಲಿ ಎಂಜಾಯ್ಡ್ ಅಂಡ್ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸೇಮ್ ಫ್ಯೂಚರ್ ನಿಮ್ಗೂ ಇರುತ್ತೆ ಗೈಸ್. ಓಕೆ, ಸೊ ಸೇಮ್ ಫ್ಯೂಚರ್ ನಿಮ್ಗೂ ಇರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ರೈಟ್ ನೋ ನಿಮ್ ಲೆವೆಲ್ಸ್ ಏನೂ ಇಲ್ಲಾರ್ದಲೆ ಪ್ರತಿಯೊಬ್ರು ಕೂಡ ಇಲ್ಲಿ ಎಂಜಾಯ್ ನ ಮಾಡ್ತಿದ್ದಾರೆ. ಓಕೆ, ಅಂಡ್ ನೀವು ಕೂಡ ಬೇಗ ಬೇಗ ನಿಮ್ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಪ್ಲೈನ್ಸ್ ಮೇಲೆ ಬಿಲೀವ್ ಮಾಡಿ, ಟ್ರಸ್ಟ್ ಇಟ್ಕೊಳ್ಳಿ. ನಾನ್ ಟ್ರಸ್ಟ್ ಇಟ್ಕೊಂಡಿದ್ದೆ, ಅದಕ್ಕೆ ಪ್ರೆಸೆಂಟ್ಲಿ ಇಲ್ಲಿದ್ದೀನಿ. ಓಕೆ, ಅಂಡ್ ನನ್ನ ಸಿಸ್ಟಮ್ ಅಲ್ಲಿ ಬಿಲೀವ್ ಮಾಡಿದೆ, ಫಾರ್ ಅವರ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಬಿಲೀವ್ ಮಾಡಿದೆ. ಸೊ ಇಲ್ಲಿರೋ ಎಲ್ಲಾ ಪರ್ಸನ್ಸ್ ಕೂಡ ಒಂದು ಸ್ಟ್ರಾಂಗ್ ಡಿಸಿಷನ್ ನ ತಗೊಂಡಿದ್ದಾರೆ. ಅವ್ರ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋಗಿದ್ದಾರೆ ಕನ್ಸಿಸ್ಟೆಂಟ್. ಓಕೆ, ನೀವು ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿದ್ರು ನಾನು ಒಂದೇ ಥಿಂಗ್ ಹೇಳ್ತೀನಿ. ಅಂಡ್ ಇಫ್ ರೈಟ್ ನೀವು ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಒಂದ್ ಥಿಂಗ್ ಹೇಳ್ತೀನಿ. ಜಸ್ಟ್ ಕಂಪ್ಲೀಟ್ ಟ್ರಸ್ಟ್ ಮಾಡಿ, ಪ್ರಾಪರ್ ಆಗಿ ವರ್ಕ್ ಮಾಡಿ. ದೆನ್ ಡೆಫಿನೆಟ್ಲಿ ಫಾರ್ ಎವರ್ ಇಲ್ಲಿ ನಿಮ್ಗೆ ಇಷ್ಟು ಜನ ಪರ್ಸನಲ್ ಲೈಫ್ ಚೇಂಜ್ ಮಾಡ್ಕೊಳ್ತಾರೆ ಅಂತಂದ್ರೆ ಮತ್ ನೀವ್ ಯಾಕೆ ಆಗಕ್ಕಾಗಲ್ಲ? ಐ ಆಮ್ ಶೋರ್ ಡೆಫಿನೆಟ್ಲಿ ಮಾಡ್ಕೋಬೋದಾಗಿದ್ರೆ. ಆರ್ ಯು ಶೋರ್? ಡೆಫಿನೆಟ್ಲಿ ಇದೇ ಪ್ಲಾಟ್ಫಾರ್ಮ್ ಇಂದ ನಿಮ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬೋದಾ? ನೀವು ಕೂಡ ನೆಕ್ಸ್ಟ್ ಇವ್ರ ತರನೇ ಟ್ರಿಪ್ಸ್ ಅಲ್ಲಿ ಎಂಜಾಯ್ ಮಾಡಕ್ ರೆಡಿ ಇದ್ದೀರಾ? ರೈಟ್, ಇದಿಷ್ಟೇ ಅಲ್ಲ, ಇನ್ನೂ ಕೂಡ ನಮ್ ಮೆಂಟರ್ಸ್ ಕಡೆಯಿಂದ ನೆಕ್ಸ್ಟ್ ಲೆವೆಲ್ ಆಫ್ ಟ್ರಿಪ್ಸ್ ಕೂಡ ಆರ್ಗನೈಸ್ ಆಗ್ತದೆ ಮಿಸ್ಟರ್ ವಿಜಯ್ ಸರ್ ಕಡೆಯಿಂದ. ಹಾಗಾಗಿ ಬೇಗ ಬೇಗ ನೀವು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿ. ಓಕೆ, ಯಾರ್ಯಾರು ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕೆಲಸ ಮಾಡ್ತಾರೆ ಚೆನ್ನಾಗಿ ವರ್ಕ್ ಮಾಡಿ. ನಿಮ್ಮ ಅಪ್ಲೈನ್ಸ್ ಗೆ ಮೆಂಟರ್ಸ್ ಗೆ ಬೆಸ್ಟ್ ಕೊಡಿ. ಓಕೆ, ಸೊ ಗೈಸ್ ಲಾಸ್ಟ್ ಅಲ್ಲಿ ಕಂಪ್ಲೀಟ್ 2cc ಅಂತ ಹೇಳಲ್ಲ. ಓಕೆ ಫೈನ್. ಸೊ ಹಾಗಿದ್ರೆ ಕೇಳೋಣ. ರೈಟ್, ಲಾಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕಾ ಹಾಗಿದ್ರೆ 2cc ನ ಗೈಸ್? ಯಾ ಡೆಫಿನೆಟ್ಲಿ 2cc ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್. Okay. Then this is the power of forever. This is the power of 2cc. This is the power of forever. Yes. Okay. So guys, ಸಿಗೋಣ ಹಾಗಿದ್ರೆ ನೆಕ್ಸ್ಟ್ ಮೀಟಿಂಗ್ಸ್ ಅಲ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್.